ಮುಂಚೆಯಿಂದಲೂ ಇತ್ತ? ಮೈಗ್ರೇಷನ್ ಕಸ್ಟಮರ್ಸ್ ಬೆಂಗಳೂರು ಮೇಜರ್ಲಿ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಕೊಪ್ಪಳ ಡಿಸ್ಟ್ರಿಕ್ಟ್ ಮೈಗ್ರೇಷನ್ ಜಾಸ್ತಿ ಸರ್. ಮೈಗ್ರೇಷನ್ ಅಲ್ಲಿ ಓದೋದು ಪೇಮೆಂಟ್ ಆಗ್ತದೆ ಸರ್. ಇವ್ರು ಏನು ಮಾಡ್ತಾರೆ, ನೀವು ಕಟ್ಟಿದ್ರೆ ನಾವು ಕಟ್ಟಬೇಕಾಗುತ್ತೆ, ಕಟ್ಟಾಕ್ ಹೋಗೋದು. ಓಕೆ, ಅದಾಯ್ತು. ಆ ಸಮಸ್ಯೆ ಬಿಟ್ಟು ಬೇರೆ ಸಮಸ್ಯೆ ಬೇರೆ ಏನಾದ್ರು ಇದ್ರೆ ಕನ್ಸರ್ನ್ಸ್ ಅದರಲ್ಲಿ ಲೋನ್ ಶೇರಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅಕ್ಕಪಕ್ಕ ಮನೆಯಲ್ಲೂ ಕೂಡ ನೋಡಿ, ಈಗ ನಾನು ಲೋನ್ ತಗೊಳ್ತಾಗಿ ಅಂತ ಹೇಳಿದ್ರೆ ಅದು ಅವಶ್ಯಕತೆ ಇರಲ್ಲ, ಬಟ್ ಪಕ್ಕದ ಮನೆಯವ್ರು ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಸಿಬಿಲ್ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನ ತೊಗೊಂಡು ಅವರು ಕೊಡ್ತಾ ಇದ್ದಾರೆ. ಅವ್ರೇನು ಮಾಡ್ತಾರೆ, ದುಡ್ಡಿದ್ರೆ ಮಾತ್ರ ಕಟ್ತಾರೆ, ಇಲ್ಲದೆ ಕಟ್ಟಲ್ಲ. ಸೊ ಡೈರೆಕ್ಟಾಗಿ ಬ್ಯಾಂಕ್ನವರು ಅಥವಾ ಸಂಸ್ಥೆಗಳು ನಂತರ ಕೇಳಿದಾಗ ಅವ್ರು ಕೊಟ್ಟರೆ ಮಾತ್ರ ನಮ್ಮಲ್ಲಿ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ದುಡ್ಡಿಲ್ಲ ಅಂತ ಇದೊಂದು ಪ್ರಾಬ್ಲಮ್ ಇದೆ. ಅಲ್ಲ, ಆಯಿತು ಸರ್. ಆಲ್ ರೆಗ್ಯುಲರ್ ಕನ್ಸರ್ನ್ ಇದು ಬಿಟ್ಟು ನಾನು ಏನೋ ಟೆಕ್ನಿಕಲ್ ಫಿನಾನ್ಷಿಯಲ್ ಏನಾದರೂ ಬೇರೆ ಪ್ರಾಕ್ಟೀಸಸ್ಗಳಿದ್ರೆ ಹೇಳಿ. ಆರ್ ಎಲ್ಸ್ ಇನ್ ಜನರಲ್ ಫೈನಾನ್ಸಸ್ಗಳೆಲ್ಲವೂ ಬರುತ್ತೆ ತಮಗೆಲ್ಲ ತಿಳಿದಿರುವಂಗೆ, ವೆದರ್ ಇಟ್ ಇಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು ಅಥವಾ ಸ್ಪಾನ್ಸರ್ಡ್ ಬ್ಯಾಂಕ್ ಇಂದ ಕೊಡುವಂಥ ಯಾವುದೇ ಇನ್ಸ್ಟಿಟ್ಯೂಷನಲ್ ಸಾಲ ಆಗಿರ್ಬೋದು, ಎಲ್ಲವೂ ಇಟ್ ಇಸ್ ಅಂಡರ್ RBI ಗೈಡ್ಲೈನ್ಸ್. ನಿಮಗೆಲ್ಲ ಗೊತ್ತಿದೆ. ನೀವೆಲ್ಲರೂ ಯು ಆರ್ ಆಲ್ ಅಂಡರ್ ದ ಸೂಪರ್ವಿಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದಾ? ಇದರಲ್ಲಿ ನಮಗೆ ಬಂದಿರೋ ಕಡೆಯಿಂದ ಸಾರ್ವಜನಿಕರಿಂದ ಬಂದಿರತಕ್ಕಂಥ ಅತಿ ಮುಖ್ಯ 4 ಕಂಪ್ಲೇಂಟ್ಗಳು ನನ್ನ ಆಫೀಸಿಗೆ ಬಂದಿದೆ, ಶಾಸಕರ ಆಫೀಸ್ಗೆ ಹೋಗಿದೆ, ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ಇದೆ. ಸೊ ಇದು DC ಅವ್ರ ಡೈರೆಕ್ಷನ್ಸ್ ಮೇರೆಗೆ ನಾವು ನಿಮ್ಮೆಲ್ಲ ಸಭೆಯನ್ನು ಕರೆದಿದ್ದೀವಿ. ಸೊ ಈಗ ಒಂದು ನಿಮಗೆ ಇದನ್ನು ಪಾಸ್ ಮಾಡಿದ್ದೀನಿ. ಅಲ್ಲಿ ಏನು ಮಾಡ್ಬೇಕಂದ್ರೆ ಆ ಒಂದು ಮಾಡೆಲ್ ಒಂದು ಶೀಟ್ ಕಳಿಸಿದ್ದೀವಿ. ಅದರಲ್ಲಿ ನಿಮ್ಮ ಫೈನಾನ್ಸ್ ಹೆಸರು, ಎಷ್ಟು ಜನಕ್ಕೆ ನೀವು ಈ ಥರ ಸಾಲ ಕೊಟ್ಟಿದ್ದೀರಾ, ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ, ಎಷ್ಟು ಜನ ರೀಪೇ ಮಾಡಿದ್ರೆ ಅಥವಾ ಎಷ್ಟು ಜನ ಡಿಫಾಲ್ಟ್ ಇದೆ, ಅದ್ರ ನನಗೆ ನಂಬರ್ ಆಫ್ ಇದು ಬೇಕು. 50 ಜನ ಡಿಫಾಲ್ಟ್ ಇದ್ದಾರೆ, ಮೊತ್ತ 2.5 ಲಕ್ಷ, ಈ ಥರ ನನ್ನ ಫಿಗರ್ ಬೇಕು. ಇಷ್ಟು ಒಂದು. ಎರಡನೇದು, ನಿಮ್ಮೆಲ್ಲರ ಮೇಲೆ ಬರ್ತಾ ಇರೋ ಅತಿ ಮುಖ್ಯ ಕಂಪ್ಲೇಂಟ್ ಏನಂದ್ರೆ, ನೀವು ಆಸ್ ಪರ್ RBI ಗೈಡ್ಲೈನ್ಸ್ ಪ್ರಕಾರ ಅದನ್ನ ಸಾಲ ವಸೂಲಾತಿಯನ್ನು ಮಾಡ್ತಾ ಇಲ್ಲ. ನೀವು ಸಾಲ ಕೊಡುವತ್ನಾಗ ಇರ್ತಕ್ಕಂಥ ಮನಸ್ಥಿತಿ, ಸಾಲ ಇಸ್ಕೊಳ್ಳುವ ಈಗ ದೇರ್ ಇಸ್ ಅ ಸೆಟ್ ಆಫ್ ಪ್ರೋಟೋಕಾಲ್. ನೀವು RBI ಗೈಡ್ಲೈನ್ಸ್ ಇದ್ದಾಗ RBI ಇದೇ ತರ ವಸೂಲಾತಿ ಮಾಡಬೇಕು, ಇದೇ ಟೈಮ್ ವಸೂಲಾತಿ ಮಾಡಬೇಕು, ಎಲ್ಲ ಇದೆ. ನೀವು ರಾತ್ರಿ 9ಕ್ಕೆ ಹೋಗಂತ ಎಲ್ಲಿ ಕಾನೂನಿಲ್ಲ. ರಾತ್ರಿ 10ಕ್ಕೆ ಹೋಗಿ ಅವ್ರಿಗೆ ಬಾಡಿ ಶೇಮ್ ಮಾಡೋದು, ಅವರಿಗೆ ಮರ್ಯಾದೆ ಹೋಗುವಂಗ ನಡ್ಕೊಳಕ್ಕಂತ ಎಲ್ಲಿ ಹೇಳಿಲ್ಲ. ಅರ್ಥ ಆಯ್ತಾ? ಇಲ್ಲಿ ನಂಜನಗೂಡದಲ್ಲಿ ಆಗಿರೋದು ಅದೇ ಪ್ರಕರಣ, ಸಿಂಧನೂರಲ್ಲೂ ಅದೇ ಪ್ರಕರಣ. ಏನ್ ಮಾಡ್ತಾ ಇದ್ದಾರೆ, ಹೋಗೋದು ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಹೋಗಿ ವರ್ಕಿಂಗ್ ಅವರ್ಸ್ದಾಗ ಹೋಗಿ ನಿಮ್ಗೆ ಅವಕಾಶ ಇದೆ. ಅರ್ಥ ಆಯ್ತಲ್ಲ? ವರ್ಕಿಂಗ್ ಅವರ್ಸ್ ಬಿಟ್ಟು ಬೇರೆ ಟೈಮಲ್ಲಿ ಹೋಗೋದು, ಅವ್ರನ್ನ ಹ್ಯಾರಾಸ್ ಮಾಡೋದು, ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ನೀವು ಚಾರ್ಜ್ ಮಾಡಿದ್ದೀರ ಅಂತಕ್ಕಂಥ ಕಂಪ್ಲೇಂಟ್ 48% ಮಾಡಿ ನಿಮ್ಗೆ ಅವಕಾಶ ಇದೆಯಾ? ಮತ್ತೆ ಯಾಕೆ ಮಾಡಿ 48%? ಯಾವ ಫೈನಾನ್ಸ್ ಅಂತ ನನಗೆ ಲಿಸ್ಟ್ ಕೊಟ್ಟಿದ್ದಾರೆ, ಬರೆಸ್ತೀನಿ ಅದನ್ನ. ಬೇರೆ ಬೇರೆದೆಲ್ಲ ಬೇರೆ ಮೋಡ್ಸ್ ಆಫ್ ಟ್ರಾನ್ಸಾಕ್ಷನ್ ಇಂದ ಅವ್ರ ಹತ್ರ ಹೆಚ್ಚಿನ ವಸೂಲಾತಿ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಬಂದಿರೋ ಕಂಪ್ಲೇಂಟ್. ಅವ್ರು ಹೇಳ್ತಾರೆ ಒಬ್ರು 22ರಿಂದ 24% ಇದೆ ಅಂತ ಹೇಳ್ತಾರೆ ಚಾರ್ಜ್ ಮಾಡ್ಲಿಕ್ಕೆ. ಅದು ಎಷ್ಟು ಗೈಡ್ಲೈನ್ಸ್ ಪ್ರಕಾರ ಇದೆ ಅದಕ್ಕಿಂತ ಹೆಚ್ಚಿನ 48% ನಿಮಗೆ ಚಾರ್ಜ್ ಮಾಡಲಿಕ್ಕೆ ಗೈಡ್ಲೈನ್ಸ್ ಅಲ್ಲಿ ಅವಕಾಶ ಇದೆಯಾ? ಅಷ್ಟೇ ಎಕ್ಸಾರ್ಬಿಟೆಂಟ್ ಪ್ರೈಸ್ ಅಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ಯಾರ್ದಂತ ಇದೇ ರೀತಿ ನಾವು ಹೇಳ್ತೀನಿ. ಆಮೇಲೆ ನನ್ಗಿದೆ, ನಾನು ಇಷ್ಟಿಲ್ಲ ಅಂತ ಮಾತಾಡ್ತಾ ಇಲ್ಲಲ್ಲ. ನಿಮ್ಮ ಮೀಟಿಂಗ್ ಕರೆದಿರೋ ಉದ್ದೇಶ ಏನು? ಅದು ಆ ಥರ ಆಗಿದೆ ಅಂತಂದ್ರೆ ಸುಮ್ಮನೆ ನಾವು ಇಷ್ಟೇ 2 ವರ್ಷದಲ್ಲಿ ಯಾವಾಗ ಕರೆದಿದ್ವಾ? ಇವಾಗಲೇ ಯಾಕೆ ಕರಿತಾ ಇದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್? ಅದು ಒಂದು, ನೀವು ಅಬ್ನಾರ್ಮಲ್ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಿದ್ದೀರಾ, ಅದು ದಟ್ ಶುಡ್ ಬಿ ರಿಡ್ಯೂಸ್. ಯಾರಾದ್ರೂ ಕಂಪ್ಲೇಂಟ್ ಬಂತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಯಾರಿಗಾದ್ರೂ ಗೊತ್ತಿದೆಯಾ? ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ? ಮಹಾರಾಷ್ಟ್ರದಲ್ಲಿ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಮೇಲೆ 4 ಫೈನಾನ್ಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳದ್ದು ಲೈಸೆನ್ಸ್ ರದ್ದು ಮಾಡಿದ್ದಾರೆ. ಮೊದಲು ಏನ್ ಮಾಡ್ತಿದ್ರು, ವಾರ್ನಿಂಗ್ ಕೊಡ್ತಿದ್ರು, ಫೈನ್ ಹಾಕ್ತಿದ್ರು, ಆಮೇಲೆ ಲೈಸೆನ್ಸ್ ರದ್ದು ಮಾಡ್ತಿದ್ರು RBI ಅವರು. ಈಗ ಏನ್ ಮಾಡಿದ್ದಾರೆ, ಡೈರೆಕ್ಟ್ ಆಗಿ ಈ ತರ ವೈಲೇಷನ್ ಆಫ್ ರೂಲ್ಸ್ ನಾರ್ಮ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಸ್ಮಾಲ್ ಫೈನಾನ್ಸ್ ಕಂಪನಿ ಆ ಲೈಸೆನ್ಸ್ ಅನ್ನೇ ರದ್ದುಗೊಳಿಸಿ ಬ್ಲಾಕ್ ಲಿಸ್ಟಿಂಗ್ ಹಾಕ. ಸೊ ಆ ಪರಿಸ್ಥಿತಿ ನಿಮ್ಗೆ ಯಾರಿಗೂ ಬರಬಾರ್ದು. ಅಂದ್ರೆ ನೀವು ಪಬ್ಲಿಕ್ ಹೆರಾಸ್ ಮಾಡೋದು, ಇಂಟ್ರೆಸ್ಟ್ ಚಾರ್ಜ್ ಮಾಡೋದು ಅವೆಲ್ಲ ಕಂಪ್ಲೀಟ್ ಸ್ಟಾಪ್ ಆಗಬೇಕು, 100% ಸ್ಟಾಪ್ ಆಗಬೇಕು. ಇನ್ನು ಯಾರಾದ್ರೂ ಕಂಪ್ಲೇಂಟ್ ಬಂದ್ರೆ ವಿಲ್ ಪುಟ್ ಅ ರಿಪೋರ್ಟ್, ನಾವು ರಿಪೋರ್ಟ್ ಹಾಕ್ತೀವಿ. ಯಾರಿಗೆ ಹಾಕ್ತೀವಿ? ಡಿಪಾರ್ಟ್ಮೆಂಟ್ ಆಫ್ ಸೂಪರ್ವೈಸರಿ ಅಂತ ಇರುತ್ತೆ. ಎವ್ರಿ RBI ರೀಜನಲ್ ಥ್ರೂ ಅವರು ಆಪರೇಟ್ ಮಾಡ್ತಿರ್ತಾರೆ. ಆ್ಯಂಡ್ ನಾವು ಐ ಹ್ಯಾವ್ ರಿಟರ್ನ್ ಲೆಟರ್, ನಾವು ಅವ್ರಿಗೆ ಲೆಟರ್ ಕೂಡ ಬರೆದಿದ್ದೀನಿ. ನಮ್ಮ ರೀಜನಲ್ ಡೈರೆಕ್ಟರ್ ಇದಾರಲ್ಲ, ಅವ್ರ ಲೆಟರ್ ಬರೆದು ತಮ್ಮ ಒಬ್ಬ ಪ್ರತಿನಿಧಿ ಒಂಬಡ್ಸ್ಮನ್ ಅಂತ ಇರ್ತಾರೆ, ನಿಮಗೆಲ್ಲ ಗೊತ್ತಿದೆ, ಅವ್ರಿಗೊಬ್ಬರು ಕಳಿಸ್ಕೊಡಿ. ಅವ್ರ ಸಮಕ್ಷಮದಲ್ಲೇ ಒಂದು SMP ಒಂದು ಮೀಟಿಂಗ್ ಮಾಡೋಣ ಅಂತ, ಸ್ಮಾಲ್ ಫೈನಾನ್ಸ್ ಬ್ಯಾಂಕು ವಾಟ್ ಎವರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸು ಎಲ್ಲರದು ಮೀಟಿಂಗ್ ಮಾಡೋಣ ಅಂತ ಒಂದು ಲೆಟರ್ ಬರೆದಿದ್ದೀವಿ. ಅವರು ಬರ್ತಾರೆ. ಆ್ಯಂಡ್ ಆ ಕಂಪ್ಲೇಂಟ್ಸ್ ಆ ಟೈಮಲ್ಲಿ ಒಂಬಡ್ಸ್ಮನ್ ಬಂದಾಗ ಆ ಥರದ ಯಾವ್ದಾದ್ರು ಕಂಪ್ಲೇಂಟ್ ಇದ್ರೆ ಮುಲಾಜಿಲ್ಲದ ಕ್ರಮ ತಗೋತಾರೆ. ಎನಿಬಡಿ, ಯಾರು ಸ್ಪಾನ್ಸರ್ಡ್ ಬ್ಯಾಂಕ್ ಅವರ ಇರಲಿ, ನಾ ಹೆಸರು ಹೇಳಕ್ ಹೋಗಲ್ಲ, ನೀವು ಯಾವುದೇ ಎಂಥ ಫೈನಾನ್ಸ್ ಬ್ಯಾಂಕ್ ಇದ್ರೂ ಸಹ ನೀವು ನಾರ್ಮ್ಸ್ RBI ನಾರ್ಮ್ಸ್ ಬಿಟ್ಟು ಮಾಡ್ತಾ ಇದ್ದೀರಾ, ಪಬ್ಲಿಕ್ಗೆ ಹೆರಾಸ್ಮೆಂಟ್ ಕೊಡ್ತಾ ಇದ್ದೀರಾ ಅಂದ್ರೆ ಕ್ರಮ ತಗೊಂತೀವಿ. ಇದು ಎರಡನೇದು.
ಮೂರನೇದು ಸಾಲ ವಸೂಲಾತಿಯನ್ನು ನಿಯಮಬದ್ಧವಾಗಿ ಮಾಡಬೇಕು. ಈಗ ಅವರಿಗೆ ಸಮಸ್ಯೆ ಆಗಿರೋದು ನಿಜ, ಬಿಕಾಸ್ ಅದು ಎನ್ಕ್ರೋಚ್ಮೆಂಟ್ ಎಲ್ಲ ರಿಮೂವ್ ಮಾಡಿದ್ದೀವಿ. ಎನ್ಕ್ರೋಚ್ಮೆಂಟ್ ರಿಮೂವ್ ಆದಾಗ ಅವ್ರು ಬೇರೆ ಕಡೆ ನೆಲೆ ಕಂಡುಕೊಳ್ಳಿಕ್ಕೆ ಒಂದು ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಟೈಮಲ್ಲಿ ನಿಮಗೆ ಒಂದು ಫ್ರೇಮ್ವರ್ಕ್ ಅಂತ ಇರುತ್ತೆ, ಆ ಚೌಕಟ್ಟಿನಲ್ಲಿ ಮಾತ್ರ ನೀವು ಸಾಲ ವಸೂಲಾತಿ ಮಾಡಬೇಕು ಹೊರತು ಅವ್ರ ಮನೆ ಮುಂದೆ ಹೋಗಿ ಕೂತ್ಕೊಳ್ಳೋದು, ರಾತ್ರಿ 10:00 ಹೋಗೋದು, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಹೋಗಿ ಕೂತ್ಕೊಳ್ಳೋದು, ಸಾಲ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೇನೋ ಶೇಮ್ ಮಾಡೋದು, ಈ ಥರದ್ದು ಏನಾದರೂ ಮಾಡಿ ಅಲ್ಲಿ ಆತ್ಮಹತ್ಯೆ ಆದಾಗ ಅವ್ರ ಮೇಲೆ ಕೇಸ್ ಬುಕ್ ಆಗಿದೆ. ನಂಜನಗೂಡು ಕೇಸ್ ನೋಡಿರೇ ಇಲ್ಲ, CM ತವರು ಕ್ಷೇತ್ರದಲ್ಲಿ ಆತನ ಮೇಲೆ ಸ್ಮಾಲ್ ಫೈನಾನ್ಸ್ ಏರಿಯಾ ಮ್ಯಾನೇಜರ್ ಮೇಲೆ ಕೇಸ್ ಬುಕ್ ಆಗಿದೆ. ಆತ ಹೋಗಿ ಆತಗೆ ಸ್ಟಿಪ್ಯುಲೇಟೆಡ್ ಒಂದು ಗೈಡ್ಲೈನ್ಸ್ ಅಂತ ಇರ್ತಾವೆ ನಿಮಗೂ ವಸೂಲಾತಿಗೆ, ಅದನ್ನು ಮೀರಿ ವಸೂಲಾತಿ ಮಾಡಿದ್ದಕ್ಕೆ ಆತನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಯಾರ. ಅರ್ಥ ಆಯ್ತಾ? ಸೊ ಅಂಥ ಪರಿಸ್ಥಿತಿ ಆಗಬಾರ್ದು ಯಾರಿಗೇ ಆಗಲಿ. ದಿಸ್ ಈಸ್ ಥರ್ಡ್ ಪಾಯಿಂಟ್. ಆ್ಯಂಡ್ ನಿಮ್ಗೆ HDFC ಕ್ರೆಡಿಟ್ ಕಾರ್ಡ್ ರದ್ದಾಗಿರೋದೆಲ್ಲ ಗೊತ್ತಿದೆ, ಗೊತ್ತಾಯ್ತಾ ಇಲ್ಲ ಎಲ್ಲರಿಗೂ? ಏನಕ್ಕಾಗಿದೆ ರದ್ದು? ರೇಟ್ ಆಫ್ ಇಂಟ್ರೆಸ್ಟ್. ಹಾಂ, ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸಾರ್ಬಿಟ್ ಸ್ಟಿಪ್ಯುಲೇಟೆಡ್ಗಿಂತ ಹೆಚ್ಚಿಗೆ ಚಾರ್ಜ್ ಮಾಡ್ತಿದ್ರು. HDFCಗೆ ಬಿಟ್ಟಿಲ್ಲ ಅಂದಮೇಲೆ ನಿಮ್ಗೆ ಯಾರಿಗಾರು ಬಿಡ್ತಾರ? RBI ಅವರು ನೀವೇನು ಹೊರತಲ್ಲ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು ಏನು MFIದವ್ರು ನೀವೇನು RBIಗಿಂತ ದೊಡ್ಡವ್ರು ಯಾರು ಅಲ್ಲ. ಸೋವರಿನ್ ಈಸ್ RBI ಏನು ಹೇಳುತ್ತೆ ಎಲ್ಲರೂ ಫಾಲೋ ಮಾಡಲೇಬೇಕು. ಸೊ ನನಗೀಗ ಫೈನಲ್ ಆಗಿ ನಿಮ್ಗೆಲ್ಲರಿಗೂ ಕರೆಸಿರೋ ಅತಿ ಮುಖ್ಯ ಉದ್ದೇಶ ಆಫ್ ಇಂಟ್ರೆಸ್ಟನ್ನು ಮಿತಿ ಮೀರಿ ಚಾರ್ಜ್ ಮಾಡಬೇಕು ಅಂತ ಗೊತ್ತಾಗದೆ ಏನಾದರೂ ಬಂದರೆ 100% ನಾವು ನಿಮ್ಮ ಮೇಲೆ ಕ್ರಮ ತಗೋತೀವಿ. ಆ ಥರದ ಕಂಪ್ಲೇಂಟ್ಸ್ ಬಂದಿದ್ದಾವೆ ಸಾರ್ವಜನಿಕರಿಂದ, ಅದಕ್ಕೋಸ್ಕರ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಈ ಸಭೆಯನ್ನು ಕರೆದಿರೋದು. ಅರ್ಥ ಆಯ್ತಾ? ಅದೇ ಯಾವುದೇ ರೀತಿ ಕಂಪ್ಲೇಂಟ್ಸ್ಗಳು ನಮಗೆ ಬರಬಾರ್ದು. ಮೂರನೇದು ಒಂದು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಗಿರ್ತಕ್ಕಂಥ ಅನಾನುಕೂಲಗಳು, ಅವರೇನು ಇಷ್ಟು ವರ್ಷ ನಿಮಗೆ ಸರಿಯಾಗಿ ಆನ್ ಟೈಮಲ್ಲಿ ಡ್ಯೂ ಪೇಮೆಂಟ್ಸನ್ನು ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಮುಂಚೆ ಯಾವತ್ತೂ ಬಂದಿಲ್ಲ. ಸಿಂಧನೂರಲ್ಲಿ ಪ್ರಾಬ್ಲಮ್ ನಾವು ಬಂದಾಗಿಂದ ಓನ್ಲಿ ಟ್ರ್ಯಾಕ್ಟರ್ ಸಾಲದ ಒಂದು ಬರ್ತಿತ್ತು. L&T ಫೈನಾನ್ಸ್ ಅವರು ಅವರಿಬ್ಬರು 1-2 ಸಲ ಮೀಟಿಂಗ್ ಕರೆದಿದ್ದೆ ನಾನು. ಆ ಟ್ರ್ಯಾಕ್ಟರ್ ಸಾಲಕ್ಕೆ ಬರ್ತಿತ್ತು ಹೊರತು ಈ ಥರ ಬೀದಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ 5,000 10,000 ಏನು ನೀವು ಸಾಲ ಕೊಟ್ಟಿದ್ದೀರಿ, ಅವು ಯಾವ ಡ್ಯೂ ಆಗಿದ್ದಾವೆ, NP ಆಗಿದ್ದಾವೆ ಅಂತ ಯಾವತ್ತೂ ಬಂದಿರಲಿಲ್ಲ. ಇವಾಗ ಬಂದಿರಲಿಕ್ಕೆ ಸ್ವಲ್ಪ ಅವರು ಡಿಸ್ಲೊಕೇಟ್ ಆಗಿದ್ದಾರೆ. ಸೊ ಅವ್ರು ಕಂಡ್ಕೊಳ್ಳಿಕ್ಕೆ ನೆಲೆ ಕಂಡ್ಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶ ಇದೆ. ಸ್ವಲ್ಪ ಟೈಮ್ ಕೊಟ್ಟು ವಸೂಲಾತಿ ಮಾಡಿ. ವಿ ಆರ್ ನಾಟ್ ಟೆಲ್ಲಿಂಗ್ ನೀವೇನು ಮಾಡಲೇಬೇಡಿ ಅಂತಿಲ್ಲ, ನಿಮಗೂ ನಿಮ್ಮದೇ ಆದಂಥ ಟಾರ್ಗೆಟ್ ಇರ್ತೈತಿ. ಬಟ್ ಅದು ಸಾಲ ವಸೂಲಿ ಮಾಡೋಕ್ಕೆ ವೇ ಇದೆ, ಆ ದಾರಿಯಲ್ಲಿ ಮಾಡಿ ಹೊರತು ಅನ್ಯಥಾ ಅವ್ರನ್ನ ಪಬ್ಲಿಕಲ್ಲಿ ಶೇರ್ ಮಾಡೋದು, ಅಸಹ್ಯ ಮಾಡೋದು ಅವೆಲ್ಲ ಮಾಡೋಕ್ಕೆ ಕೂಡುದು. ಅರ್ಥ ಆಯ್ತಾ? ಇದೊಂದು ಫೈನಲ್. ಆ್ಯಂಡ್ ಟೈಮ್ ವಸೂಲಾತಿ ನಿಮ್ಮ ವರ್ಕಿಂಗ್ ಅವರ್ಸಲ್ಲಿ ಮಾತ್ರ ಮಾಡಬೇಕು. ಅರ್ಥ ಆಯ್ತಾ? ಯಾವುದಾದ್ರೂ ಟೈಮಲ್ಲಿ ಹೋಗಿ ಯಾರ್ಯಾರಿಗೂ ಟಾರ್ಚರ್ ಕೊಟ್ಟು ಮಾಡ್ತಕ್ಕಂಥದ್ದಲ್ಲ. ಅವ್ರಿಗೊಂದು ಸ್ವಲ್ಪ ಸಮಯಾವಕಾಶ ಕೊಟ್ಟು ವಸೂಲಾತಿ ಮಾಡಿ. ಇನ್ ಕೇಸ್ ಇವೆಲ್ಲವನ್ನು ಮೀರಿ ನಾವೀಗ RBI ಗೈಡ್ಲೈನ್ಸ್ ಫಾಲೋ ಮಾಡಂತ ಹೇಳಿದ್ದೀವಿ, ಪಬ್ಲಿಕ್ ಹಿತದೃಷ್ಟಿಯಿಂದ ಏನು ಮಾಡ್ಬೇಕಂತೆಲ್ಲ ಹೇಳಿ, ಇದಕ್ಕೂ ಮೀರಿ ನೀವೇನಾದರೂ ಮಾಡಿದ್ದೇ ಕಂಡು ಬಂತು ಅಥವಾ ಯಾರಾದರೂ ಬಂದು ಪಬ್ಲಿಕ್ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೆ ಯಾರು ಗೈಡ್ಲೈನ್ಸ್ ಬಿಟ್ಟು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಂಡು ಮುಲಾಜಿಲ್ಲರೂ ಅಂಥವ್ರ ಮೇಲೆ FIR ಬುಕ್ ಮಾಡಿ. ಆ್ಯಂಡ್ ನಾನೇ ಪರ್ಸ್ನಲಿ RBI ರೀಜನಲ್ ಗವರ್ನರ್ ಡೈರೆಕ್ಟರ್ ಬರೀತೀವಿ, ಅವರ ಸ್ಮಾಲ್ ಫೈನಾನ್ಸ್ ಆಗಿರ್ಬೋದು ಅಥವಾ ಮೈಕ್ರೋ ಫೈನಾನ್ಸ್ ಅವ್ರ ಲೈಸೆನ್ಸು ರದ್ದಾಗುತ್ತೆ. ಈಗ ಮುಂಚೆ ಥರ ವಾರ್ನ್ ಮಾಡೋದು, ಫೈನ್ ಹಾಕೋದು ಇಲ್ಲ. ಆ ಥರ ಏನು ವೈಲೇಷನ್ ಅಂತಂದರೆ ನೇರವಾಗಿ ರದ್ದಾಗುತ್ತೆ, ಅದಕ್ಕೆ ನೀವೇ ಹೊಣೆ ಆಗಿರ್ತೀರಿ. ಆ್ಯಂಡ್ ಯಾರಿಗಾದ್ರೂ ಹ್ಯಾರಾಸ್ಮೆಂಟ್ ಮಾಡೋದು ಕಂಡು ಬಂತಂದ್ರೆ ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲರಿಗೂ ಅಷ್ಟೇ, ಫಾರ್ ದಟ್ ಮ್ಯಾಟರ್ ನೀವು ಯಾರಾದರೂ ಆಗಿರಿ, ಇವರು ಒಬ್ಬರಿಬ್ಬರು ಅಂತ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲರೂ. ಓಕೆ, ಅದನ್ನು ಹೊರತುಪಡಿಸಿ ನಿಮ್ದು ಏನಾದರೂ ಕನ್ಸರ್ನ್ಸ್ ಇದ್ದರೆ ಹೇಳಿ, ವಿಲ್ ಟ್ರೈ ಟು ಅಡ್ರೆಸ್. ದೌರ್ಜನ್ಯ ಮಾಡೋರಲ್ಲ, ನ್ಯೂಸಲ್ಲಿ ಬರ್ತಾ ಇರ್ತಕ್ಕಂಥ ನ್ಯೂಸ್ ಏನಿದೆ, ಪುಡಿಯ ರೌಡಿಗಳು ಫೈನಾನ್ಸ್ ಕಂಪನಿಗಳು ಏನು ಮಾಡ್ತಾ ಇದ್ದಾವೆ, ರೌಡಿ ಬಂದ್ಬಿಟ್ಟು ವಸೂಲು ಮಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ಅದೆಲ್ಲ ಫೇಕ್ ನ್ಯೂಸು. RBIದಲ್ಲಿ ರಿಜಿಸ್ಟರ್ ಆಗದೆ ಇರೋಂಥ ಒಂದು ಏನು ಔಟ್ಸೈಡ್ ಲೋನ್ ಕೊಟ್ಟಿದ್ದಾರೆ, ಅವ್ರು ಮಾಡ್ತಾ ಇರ್ಬೋದು ಆ ಕೆಲಸ. ನಾವ್ಯಾರು ಕೂಡ ರೌಡಿ ದೊಡ್ಡ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಈಗ ನಾವು ಕಂಪನಿ ಒಂದು ಏನು ಕೆಲಸ ಎಂಪ್ಲಾಯ್ ಇದೆಯೋ ಆ ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಈ ನ್ಯೂಸ್ ಏನು ಬರ್ತಾ ಇದೆಯಲ್ಲ, ಇದರಿಂದ ನಮ್ಮ ಎಂಪ್ಲಾಯ್ಗಳ ಮೇಲೆ ಫೇಕ್ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗ್ತಾ ಇದ್ದಾವೆ ಈ ಪ್ರೆಸೆಂಟ್. ಇನ್ಕ್ಲೂಡಿಂಗ್ ನನ್ನ ಒಂದು ಪೆಸ್ಟರ್ ಕಂಪ್ನಿ ಇದೆ. ಇದಕ್ಕಿಂತ ಮುಂಚೆ ಏನು ಇರಲಿಲ್ಲ, ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಕರೆಕ್ಟಾಗಿ ಈ ಒಂದು ನ್ಯೂಸ್ ಬರೋದ್ರಿಂದ ನೀವು ದೌರ್ಜನ್ಯ ಮಾಡ್ತೀರ ಅಂತೇಳಿ ಫೇಕ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವಲ್ಪ ಕಸ್ಟಮರ್ಸ್. ಈಗ ನಮ್ಮ ವಕೀಲರಿಂದ ಅವರು ಮಾತಾಡಿ ಬಗೆಹರಿಸಿದ್ರು. ಈ ಥರ ಕಸ್ಟಮರ್ಸೇ ಫೇಕ್ ಕಂಪ್ಲೇಂಟ್ ಕೊಟ್ಟರೆ ಈಗ ನಮಗೆ ಯಾರು ಸಾಥ್ ಕೊಡ್ತಾರೆ ಸರ್? ಈಗ ಕಸ್ಟಮರ್ ಪರ ನೀವು ಗೌರ್ಮೆಂಟೇ ಇಲ್ಲ, ಇಲ್ಲಿ ಯಾರು ನಾವು ಎಂಪ್ಲಾಯೀಸ್ ಸಂಬಳಕ್ಕೋಸ್ಕರ ಕೆಲಸ ಮಾಡೋಕೆ ಬಂದವರು ಇಲ್ಲಿ ಎಷ್ಟೋ ಜನ ಗ್ರ್ಯಾಜುಯೇಟ್ ಇದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಟ್ ಇರೋದಾರೆ. ಅವ್ರು ಎಜುಕೇಷನ್ ಮಾಡಿರೋದು ಒಂದು, ಇಲ್ಲಿ ಕೆಲಸ ಮಾಡ್ತಿರೋದು ಒಂದು, ನಿರುದ್ಯೋಗ ಸಮಸ್ಯೆಯಿಂದ. ಈಗ ನಾವು ಬಂದಿರೋ ಕೆಲಸಕ್ಕೆ ನಮ್ಮ ಮೇಲೆ ಫೇಕ್ ಕಂಪ್ಲೇಂಟ್ ಕೊಟ್ಟಪ್ಪ ಅಂದರೆ ನಮಗೆ ಯಾರು ಜವಾಬ್ದಾರಿ, ನಮಗೆ ಯಾರು ರಕ್ಷಣೆ ಕೊಡ್ತಾರೆ? ಹಾಗಾದ್ರೆ ಫೇಕ್ ಇನ್ನೊಂದು ನೋಡಿ, ಕಂಪ್ಲೇಂಟು ಕೊಟ್ಟ ಆದಮೇಲೆ ಫೇಕ್ ಇದೆಯೋ ಇಲ್ವ ಅಂತ ಪೊಲೀಸ್ ನಿರ್ಧಾರ ಮಾಡ್ತಾರೆ. ಫೇಕ್ ಅಂತ 100% ಅದು ರಿಪೋರ್ಟ್ ಆಗೇ ಆಗುತ್ತೆ, ಫಾಲ್ಸ್ ರಿಪೋರ್ಟ್ ಆಗುತ್ತೆ.
ಬಟ್ ನೀವು ಸರ್ ಆ ಒಂದು ರಿಪೋರ್ಟ್ ರೆಡಿ ಮಾಡೋಕ್ಕಿಂತ ಮುಂಚೆನೇ ಕಂಪ್ಲೇಂಟ್ ಪೊಲೀಸರು ಸೆಲವ್ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಸ್ವತಃ ನಾನು ಅನುಭವಿಸಿದ್ದೀನಿ ಇದನ್ನು. ನೀವು ಎನ್ಕ್ವೈರಿ ಮಾಡಿ ತಪ್ಪಾಗಿದ ಮೇಲೆ ನಮ್ಗೆ ಶಿಕ್ಷೆ ಕೊಡ್ರಿ, ನಾವು ಅಗ್ರಿ. ತಪ್ಪು ಮಾಡೋಕ್ಕಿಂತ ಮುಂಚೆ ಒಂದು ಕಸ್ಟಮರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀವು ಒಳಗಡೆ ಕೂಡ ಕಂಪ್ಲೇಂಟ್ ನಾವು ಆಮೇಲೆ ರಿಪೋರ್ಟ್ ಸಾಲ್ವ್ ಮಾಡಿ ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದು ತಪ್ಪು. ನಿಮ್ಗೆ ಎಲ್ಲಿ ಅನುಭವ ಆಗಿದೆ ಗೊತ್ತಿಲ್ಲ. ಸಿನ್ನೂರು ತಾಲೂಕಲ್ಲಂತರೂ ನೀವು ಯಾರಾದರೂ ಹ್ಯಾರಾಸ್ಮೆಂಟ್ ಮಾಡಿದ್ದು ಕಂಡು ಬಂದಲ್ಲಿ ಮಾತ್ರ ಕೇಸ್ ಬುಕ್ ಮಾಡ್ತದೆ. ನೀವು ರೆಗ್ಯುಲರ್ ಆಗಿ ನಿಮ್ಮ ಪ್ರೊಸೀಜರ್ ಪ್ರಕಾರ ನೀವು ವಸೂಲಾತಿ ಮಾಡ್ತಿದ್ದೀರಾ, ಪಬ್ಲಿಕ್ ನಿಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀರಾ, ಮಾನವೀಯತೆಯಿಂದ ನೀವು ಮಾತಾಡಿಕೊಂಡು ಪಬ್ಲಿಕ್ ರಿಲೇಷನ್ಶಿಪ್ ವಿತ್ ಬ್ಯಾಂಕ್ಸ್ ಭಾಳ ಕಾರ್ಡಿಯಲ್ ಆಗಿ ಇಟ್ಕೊಂಡು ಹೋಗಿದ್ರೆ ಯಾರಿಗೇನು ಸಮಸ್ಯೆ ಇಲ್ಲ. ಅರ್ಥ ಆಯ್ತಲ್ವಾ? ಇವೆಲ್ಲ ಸಮಸ್ಯೆ ಯಾವಾಗ ಉದ್ಭವ ಆಗ್ತಾವ? ನೀವು ಹೇಳಿದಂಗೆ ನೀವೇ ಕಳಿಸಿದಿರಂತಲ್ಲ, ಯಾರು ಮಾಡ್ತಾ ಇದ್ದಾರೆ. ಒಬ್ರಿಬ್ಬರು ಮಾಡೋದ್ರಿಂದ ಎಲ್ಲ ಎಂಟೈರ್ ಸ್ಮಾಲ್ ಫೈನಾನ್ಸ್ ಸೆಕ್ಟರ್ಗೇನೆ ಬರ್ತದೆ. ಒಂದೊಂದ್ಸಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಕೆಟ್ಟ ಹೆಸರು ಬರ್ಬೋದು. ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನೀವು ನಿಯಮಬದ್ಧವಾಗಿ ವಸೂಲಾತಿ ಮಾಡ್ಕೊಳ್ಳಿಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ, ಸರ್ಕಾರದ ಏನು ಅಬ್ಜೆಕ್ಷನ್ ಇಲ್ಲ. ಈಗ ಎಲ್ಲ ಬ್ಯಾಂಕ್ಗಳು ಸಾಲ ಕೊಡ್ತಾವ, ರೈತರಿಗೆ ಕ್ರಾಪ್ ಲೋನ್ ಕೊಡ್ತಾರ, ಇಂಡಸ್ಟ್ರಿಯಲಿಸ್ಟಿಗೆ ಲೋನ್ ಕೊಡ್ತಾರ, ಎಲ್ಲರಿಗೆ ಎಲ್ಲ ಥರ ಸಾಲ ಕೊಡ್ತಾರೆ. ಎಲ್ಲರ ಮೇಲೆ ಈ ಥರ ಅಲಿಗೇಷನ್ ಬರೋದಲ್ಲ. ಅವರು ನಾರ್ಮಲ್ ಸಾಲ ಕೊಟ್ಟಿರ್ತಾರೆ, ಸಾಲ ಮರುಪಾವತಿ ಮಾಡ್ತಾರೆ. ಸಾಲ ಮರುಪಾವತಿ ಮಾಡದೇ ಇದ್ದಾಗ ಅವ್ರಿಗೆ ಅವ್ರದ್ದೇ ಆದಂಥ ನಿಯಮಗಳಿದಾವೆ. ಆ ನಿಯಮದ ಪ್ರಕಾರ ಕಾನೂನು ಪ್ರಕ್ರಿಯೆ ಆರಂಭ ಮಾಡ್ತಾರೆ. ಅದು ಬಿಟ್ಟು ನೀವು ಹೋಗಿ ಅಲ್ಲಿ ಹೋಗಿ ಹೆರಾಸ್ಮೆಂಟ್ ಮಾಡೋದು, ಅಲ್ಲಿ ಹೋಗಿ ಅವ್ರು ಪಬ್ಲಿಕ್ಕಿಗೆ ಶೇಮ್ ಅಂತ ಗೊತ್ತಲ್ಲ ನಿಮ್ಗೆ, ಬಾಡಿ ಶೇಮ್ ಅಂದ್ರೆ ಏನು ಸರ್? ಮತ್ತು ಪಬ್ಲಿಕಲ್ಲಿ ಶೇಮ್ ಮಾಡೋದು, 4 ಮಂದಿನ ಬಿಟ್ಟು. ಈಗ ನಿಮ್ದು L&T ಫೈನಾನ್ಸ್ ಇನ್ನೊಂದು 2-3 ಫೈನಾನ್ಸ್ದವ್ರು ನಾನು ಲಾಸ್ಟ್ ಟೈಮ್ ಮೀಟಿಂಗ್ ಕರೆದಾಗ ಹೇಳಿದ್ದೆ, ಟ್ರ್ಯಾಕ್ಟರ್ ವಿಷಯದಲ್ಲಿ. ಟ್ರ್ಯಾಕ್ಟರ್ ರೈತನ ಸಾಲ ವಸೂಲಾತಿ ವಿಷಯದಾಗ ಆತ ಬೇಡ ಅಂದ್ರೂ ಟಾಪ್ ಅಪ್ ಲೋನ್ ಏನೋ ಮಾಡಿ ಕೊಟ್ಟಿದ್ರಂತೆ. ಅದೆಲ್ಲ ನಿಮ್ಗೆ ದಾಖಲೆ ಸಮೇತ ಕೊಟ್ಟಿದ್ದು. ನಾವು ಆಮೇಲೆ ಅವ್ರಿಗೆ ಹೇಳಿದ ಮೇಲೆ ಮತ್ತೊಂದು 3 ಮಂತ್ಸ್ ಟೈಮ್ ಕೊಟ್ಟು ನೀವು ಆಮೇಲೆ ವಸೂಲಾತಿ ಮಾಡ್ಕೊಂಡ್ರಿ. ರೈತರಾಗಲಿ ವರ್ತಕರಾಗಲಿ ಎಲ್ಲರೂ ಅಷ್ಟೇ, ನಿಮ್ಮ ಸಾಲ ನಾವು ಕೊಡಲ್ಲ ಅಂತ ಅವ್ರು ಎಲ್ಲಿ ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಟೆನ್ಯೂರ್ ಎಕ್ಸ್ಟೆನ್ಷನ್ ಕೊಡಿ. ಬಿಕಾಸ್ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಆಗಿರ್ಬೋದು, ಅವರ ವ್ಯಾಪಾರ ವಹಿವಾಟಕ್ಕೆ ಸ್ವಲ್ಪ ಹೊಡೆತ ಬಿದ್ದಿರೋದ್ರಿಂದ, ರೋಡ್ ಎನ್ಕ್ರೋಚ್ಮೆಂಟ್ ಅವ್ರು ರಿಮೂವ್ ಮಾಡಿರೋದ್ರಿಂದ ಬೀದಿ ಬದಿಯವರಿಗೆ ಅಲ್ಲಿ ಒಳಗಡೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಕೊಂಡು ನೀವು ಪೇ ಮಾಡ್ತಾರೆ. ಅವರು ಯಾರು ಏನು ಮುಳುಗು ಗಂಟು ಮಾಡ್ಕೊಂಡು ಹೋಗಂಗಿಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಸಮಯ ಎಕ್ಸ್ಟೆನ್ಷನ್ ಕೊಡ್ಲಿಕ್ಕೆ ನಿಮ್ಮಲ್ಲೇ ಕಾನೂನಲ್ಲಿ ಪ್ರಾವಿಷನ್ ಇದೆ, ಅದನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವ್ರು. ಲೆಜಿಟಿಮೇಟ್ ಆಗಿ ಶಾಸನಾತ್ಮಕವಾಗಿ ಕೇಳ್ತಾ ಇರೋದು, ಅವ್ರೇನು ಕಾನೂನುಬದ್ಧವಾಗಿ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮಗೆ ಎಷ್ಟು ಎಕ್ಸ್ಟೆನ್ಷನ್ ಸಾಧ್ಯ ಇದೆ ಅಷ್ಟು ಕೊಟ್ಟು ಆಮೇಲೆ ಅವ್ರು ಸಾಲ ವಸೂಲಾತಿ ಇಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಳ್ಳೋದು, ರಾತ್ರಿ ಆದರೆ ಸಾಕು ಅವ್ರ ಮನೆ ಮುಂದೆ ಹೋಗಿ ಏನೇನೋ ಮಾತಾಡೋದು, ಬೇರೆದವ್ರು ಕಳಿಸೋದು, ದಟ್ ಈಸ್ ನಾಟ್ ಕರೆಕ್ಟ್. ಯಾರು ಕಳಿಸಿದಾರೆ ಅವ್ರಿಗೆ, ನೀವು ಕಳಿಸಿಲ್ಲ ಅಂದ್ರೆ ನಿಮ್ಗೇನು ಬರಲ್ಲ. ಅರ್ಥ ಆಯ್ತಾ? ಆ್ಯಂಡ್ ಆ ಕಂಪ್ಲೇಂಟ್ಸ್ಗಳು ರಿಪೀಟೆಡ್ ಆಗಿ ಬರ್ಕೂಡುದು. ನಂಗೆ ಏನಾದರೂ ಬಂತು ಅಂದರೆ ಜೆನ್ಯೂನ್ ಆಗಿ ಹೌದು ನೀವು ಮಾಡಿದ ತಪ್ಪೇ ಅಂತ ಗೊತ್ತಾದ್ರೆ 100% ಕೇಸ್ ಬುಕ್ ಮಾಡಿ. ಅದನ್ನು ಹೇಳಿರೋದು ನಾವು ಎಲ್ಲರಿಗೆ ನಾವೇ ಕೇಸ್ ಬುಕ್ ಮಾಡೋಣ. ಯಾರು ಶಾಸನಬದ್ಧವಾಗಿ ಕಾನೂನಾತ್ಮಕವಾಗಿ ಪಬ್ಲಿಕ್ ಜೊತೆ ಕಸ್ಟಮರ್ ಜೊತೆ ಕರೆಕ್ಟಾಗಿ ಇಟ್ಕೊಂಡು ಸಾಲ ಕೊಡ್ತೀರಿ, ಸಾಲ ತೊಗೊತೀರಿ, ದಟ್ ಈಸ್ ಯುವರ್ ಪಾರ್ಟ್ ಆಫ್ ರುಟೀನ್ ಬಿಸ್ನೆಸ್. ನಿಮ್ದು ಅದಕ್ಕೆ ನಾವು ಯಾವತ್ತಾದ್ರೂ ಇಂಟರ್ಫಿಯರ್ ಆಗಿದ್ದೀವಾ? ಇಲ್ಲ. ಅದಕ್ಕೆ ನಾವು ಇಂಟರ್ಫಿಯರು ಆಗೋದಿಲ್ಲ. ಈಗ ನಾವು ಹೇಳ್ತಾ ಇರೋದಷ್ಟೇ, ನಮಗೆ ಕಂಪ್ಲೇಂಟ್ ಬಂದಿದ್ದಾವೆ, ಅದಕ್ಕೆ ನಿಮ್ಮನ್ನು ಕರೆಸಿದ್ದೀವಿ. ಅರ್ಥ ಆಯ್ತಾ? ಒಂದಿಷ್ಟು ಫೈನಾನ್ಸ್ ಕಂಪ್ನಿಗಳು ಎಲ್ಲವೂ ಅಂತ ನಾನು ಹೇಳಲ್ಲ, ಬಟ್ ಹೇಳುವಾಗ ಇನ್ಸ್ಟ್ರಕ್ಷನ್ ಕೊಡುವಾಗ ನಾವೆಲ್ಲರೂ ಕರೆದೇ ಹೇಳಬೇಕಾಗತ್ತೆ. ಮತ್ತು ನಮಗೆ ಹೇಳಿಲ್ಲ ನಿಮಗೆ ಹೇಳಿಲ್ಲ ಅಂತ ಬರಬಾರ್ದು. ಸೊ ಒಂದಿಷ್ಟು ಫೈನಾನ್ಸ್ ಕಂಪ್ನಿಗಳು ನೀವು ರೇಟ್ ಆಫ್ ಇಂಟ್ರೆಸ್ಟನ್ನು ಸಿಕ್ಕಾಪಟ್ಟಿ ಚಾರ್ಜ್ ಮಾಡಿದ್ರೆ ಬಂದಿದ್ದಾವೆ, ನನ್ನ ಹತ್ರ ಲಿಸ್ಟು ಇದೆ. ಅರ್ಥ ಆಯ್ತಾ? ನಾವು ಲೀಗಲ್ ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತೀವಿ. ಎರಡನೇದು ವಸೂಲಾತಿ ಪ್ರಕ್ರಿಯೆ ಬಗ್ಗೆನೇ ಮೆಜಾರಿಟಿ ಕಂಪ್ಲೇಂಟ್ ಬರೋದು. ನೀವು ಸಾಲ ಕೊಡುವುದಕ್ಕಿಂತ ರೀತಿ, ಸಾಲ ಇಸ್ಕೊಳ್ಳುವಾಗ ರೀತಿ ಬಹಳಷ್ಟು ವ್ಯತ್ಯಾಸ ಇದಾವೆ. ಅವ್ರೇನು ಎಲ್ಲಿ ಓಡೋಗಲ್ಲ, ಅವರು ಇಲ್ಲೇ ಇರ್ತಾರೆ. ಸ್ವಲ್ಪ ಅವ್ರಿಗೆ ನೆಲೆ ಕಂಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಮಾನವೀಯತೆ ಜೊತೆಗೆ ಕಾನೂನಾತ್ಮಕವಾಗಿ ಎಕ್ಸ್ಟೆನ್ಷನ್ಗೆ ಅವಕಾಶ ಇರುತ್ತೆ. ಸೊ ಅಷ್ಟು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು. ಕೊಟ್ಟ ಮೇಲೆ ವಾಪಸ್ ರೀಪೇ ಮಾಡ್ತಾರೆ. ಯಾರು ಏನು ನಿಮ್ದು ಇದನ್ನು ಮಾಡಲ್ಲ, ಏನೋ ಮುಳುಗಿಸಲ್ಲ ದುಡ್ಡು. ಅರ್ಥ ಆಯ್ತಾ? ಅದನ್ನು ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು, ಅವರೊಳಗಡೆ ಒಬ್ಬರು ಲೀಡರ್ ನೀವೇನೇನೋ ಮಾಡ್ಕೊತೀರಿ ಅಂತ ಹೇಳ್ತಿರಲ್ಲ, ಅದನ್ನು ಒಂದು ವೇ ಒಳಗೆ ವಸೂಲಾತಿ ಮಾಡಿ ಅವ್ರಿಗೆ ಎತ್ತು ಕಟ್ಟೋದು, ಈ ಥರ ಮಾಡಿ ಹೋಗಲ್ಲ ಅವ್ರ ಮನೆ ಮುಂದೆ ಗಲಾಟೆ ಮಾಡೋದು ಎಲ್ಲ. ಈಗ ನಮ್ಮ ಮೆಹಬೂಬ್ ಕ್ಯಾಂಪಲ್ಲೆಲ್ಲ, ಮೆಹಬೂಬ್ ಕಾಲನಿ ಒಳಗೆಲ್ಲ ಒಂದಿಷ್ಟು 3-4 ಜನ ನನ್ನ ಹತ್ರ ಕಂಪ್ಲೇಂಟ್ ಕೊಟ್ಟು ಮಹಿಳೆಯರ ದಂಡ ಬಂದಿತ್ತು. ಒಂದು 50 ಜನ ಮಹಿಳೆಯರ ದಂಡ. 1-2-3 ಮಂದಿ ಬಂದು ಕುತ್ಕೊಂಡ್ಬಿಡೋದು ಮನೆ ಹತ್ರ, ಒಟ್ಟ ಎದ್ದ ಹೋಗಂಗಿಲ್ಲ. ಹಂಗೆಲ್ಲ ಮಾಡೋದು ನಿಮ್ಗೇನು ರೈತ? ಅದು ಕಾನೂನು ಐತೆ ಅಂದರೆ ನಿಮಗೂ ರೈತ ಇಲ್ಲ. ಅವ್ರ ಮನೆಯಿಂದ ಹೊರಗೆ ಹೋಗಕ್ಕೆ ಬಿಡ್ಲಾರ್ದಂಗೆ ಮಾಡ್ತಾರಂತ, ಹೋಗಿ ಕುಂತ್ಬಿಡೋದು ವರ್ಷಕ್ಕೆ. ನಿಮಗೂ ಗೊತ್ತಿದೆ, ಈಗ ಕರ್ನಾಟಕ ಗೌರ್ಮೆಂಟ್ ಸುಗ್ರೀವಾಜ್ಞೆ ಪಾಸ್ ಮಾಡ್ತಿದೆ. ವೈಂಡ್ ಅಪ್ ಮಾಡೋದಾದರೆ ಹೇಳೋದಾದರೆ ಸುಗ್ರೀವಾಜ್ಞೆ ಪಾಸ್ ಮಾಡ್ತಿದ್ದಾರೆ. CM ಸರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆ ಪಾಸ್ ಮಾಡಿ ಹೊಸ ಆ್ಯಕ್ಟ್ ಕೂಡ ಜಾರಿಗೆ ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸು
ಮತ್ತು ಈ ಥರ ಏನು ಬೇರೆ ಬೇರೆ ಇದ್ದಾವೆ ಅದ್ರ ಮೇಲೆ ಕಡಿವಾಣ ಹಾಕಲಿಕ್ಕೆ ಬರ್ತಾ ಇದೆ. ಆ ರೂಲ್ಸ್ ಬಂದ ತಕ್ಷಣ ಹ್ಯಾವ್ ಟು ಅಡಿರ್ ಟು ದಟ್ ರೂಲ್ಸ್ ಏನು ಹೇಳುತ್ತೆ ಆ ಪ್ರೊವಿಷನ್ಸ್. ಅಲ್ಲಿ ತನಕ ನೀವು ವಸೂಲಾತಿಯನ್ನು ಕಾನೂನುಬದ್ಧವಾಗಿ ಅಷ್ಟೇ ಮಾಡಲಿಕ್ಕೆ ಅವಕಾಶ. ಯಾರ ಹತ್ರ ಆದರೂ ಯಾರ ಮೇಲಾದರೂ ನೀವು ದೌರ್ಜನ್ಯ ಎಸಗಿ ಗುಂಡಾಗಳನ್ನು ಕಳಿಸಿ ಅಥವಾ ಅವರಿಗೆ ಬಾಡಿ ಶೇಮ್ ಮಾಡಿ ಪಬ್ಲಿಕ್ ಶೇಮಿಂಗ್ ಮಾಡಿ ಹಂಗೇನಾದರೂ ಮಾಡಿದ್ರೆ ನಾವಂತೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಬಿಕಾಸ್ ನೀವು ಮಾಡೋದು ಪಬ್ಲಿಕ್ಗೋಸ್ಕರ, ನಾವು ಮಾಡೋದು ಪಬ್ಲಿಕ್ಗೋಸ್ಕರ. ಪಬ್ಲಿಕ್ ಕನ್ಸರ್ನ್ ಈಸ್ ಅವರ್ ಟಾಪ್ ಮೋಸ್ಟ್ ಪ್ರಿಯಾರಿಟಿ. ಆಯಿತಾ? CM ಅವರು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಹೇಳಿದ್ದಾರೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಕ್ರಮ ತಗೊಳ್ತೀವಿ ಅಂತ. ಸೊ ಆ ಆ್ಯಕ್ಟು ಆ ಕಾನೂನು ಬರುತ್ತೆ. ಅದಕ್ಕಿಂತ ನಾವುಗಳಷ್ಟೇ ತಮ್ಮ ಕಾನೂನಿನ ರೀತಿಯಲ್ಲಿ ನಿಮ್ಮ ವ್ಯವಹಾರ ಮಾಡ್ಕೊಳ್ಳಿ. ಸರ್, ಎಷ್ಟೋ ಸ್ವಲ್ಪ ಎಜುಕೇಟೆಡ್ ಜನ ಅವನ್ನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಏನೋ ಒಂದು 2,000 5,000 ಕೊಡ್ತೀನಿ ಅಂತೇಳಿ ಮಿಸ್ಯೂಸ್ ಮಾಡ್ಕೊಂಡು ಲೋನ್ ಎತ್ಕೊಂಡು ಅವರು ಕಟ್ತಿಲ್ಲ. ಇವರಿಗೆ ಅವರು ಸ್ವಲ್ಪ ಬಲ್ಲವರಾಗಿರ್ತಾರೆ, ಅವರಿಗೆ ಕಟ್ಸಕ್ಕೂ ಆಗ್ತಿಲ್ಲ ಅಂತ. ಆ ಥರ ಈ ಥರ್ಡ್ ಪಾರ್ಟಿಯಿಂದ ಲೋನ್ ಇದ್ದವ್ರಿಗೆ ಸ್ವಲ್ಪ ಒಂದೇನೋ ಸ್ಟ್ರಿಕ್ ಆಗಿ ನಿಮ್ಮ ಕಡೆಯಿಂದ ಒಂದು ಏನಾರು ಅವರಿಗೆ ಅದನ್ನು ನೀವು ಬರೋಕ್ಕಿಂತ ಮುಂಚೆ ಡಿಸ್ಕಷನ್ ಆಯಿತು. ಥರ್ಡ್ ಪಾರ್ಟಿ ಲೋನ್ ನೀವು ಕೊಡೋ ಪ್ರಯೋಜನ ಇಲ್ಲ. ನಾವು ಕೊಡೋದು ಸರ್, ಬಟ್ ಕಸ್ಟಮರ್ ಏನು ಮಾಡ್ತಾರೆ, ತೊಗೋಬೇಕು ಅವ್ರಿಗೆ ಕೊಡ್ತಾರೆ. ಅದು ಸ್ವಲ್ಪ ನೀವೇ ನಿಮ್ಮ ಕಡೆಯಿಂದ ಪ್ರಯೋಜನ ಇಲ್ಲ. ಅದು ಕಾನೂನಾತ್ಮಕನ? ಅದು ಕಾನೂನು ನಾವು ಕೊಡೋದಿಲ್ಲ ಸರ್. ನಿಮ್ಮ ಕಡೆಯಿಂದ ಸ್ವಲ್ಪ ತೊಗೊಳೋರಿಗೆ ಅದು ಕೊಡ್ಸೋರಿಗೆ ಅದು ನಾವು ಎಜುಕೇಟ್ ಅವೇರ್ನೆಸ್ ಮುಖಾಂತರ ಬೇಕಾದ್ರೆ ನಾವು ಈಗ ಮೀಡಿಯಾದಲ್ಲಿದ್ದಾರೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಮೀಡಿಯಾದಲ್ಲಿದ್ದಾರೆ ಅವ್ರ ಮುಖಾಂತರ ನಾವು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟು ಹೇಳ್ತೀವಿ. ಅಮಾಯಕರಾಗಿ ಯಾರೇ ಸಾರ್ವಜನಿಕರು ತಮ್ಮ ಸ್ವ ಬಿಸ್ನೆಸ್ ಆಗಿರ್ಬೋದು ಅಥವಾ ತಮ್ಮ ಏಳಿಗೆಗೆ ಲೋನ್ ತೊಗೋಬೇಕು ಹೊರತು ತಾವು ಲೋನ್ ತೊಗೊಂಡು ಇನ್ನೊಬ್ಬ ಮೂರನೇ ವ್ಯಕ್ತಿಗೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವು ಎಜುಕೇಟ್ ಮಾಡಿಸ್ತೀವಿ. ಬಟ್ ನೀವು ಅಷ್ಟೇ ಅಂಥವು ಏನಾದರೂ ಕಂಡು ಬಂದರೆ ನೀವು ಲೋನ್ ಕೊಡಬಾರ್ದು ಅವ್ರಿಗೆ. ಯಾಕೆ ಲೋನ್ ಕೊಡ್ತೀರಿ? ಮೆಜಾರಿಟಿ ಆ ಥರನೇ ಆಗಿರೋದಪ್ಪ. ಈಗ ಅವರೇ ಮಾತಾಡಿದ ಇಷ್ಟೋ ತನಕ ನೀನು ಲೇಟಾಗಿ ಬಂದೆ. ಮೆಜಾರಿಟಿ ಆಗಿರೋದೇ ಅದೇ ಥರ. ಯಾರೋ ಅಮಾಯಕರು 7 ಜನ ಗ್ರೂಪ್ ತೊಗೊಂಡು ಇನ್ನೊಬ್ಬ ಥರ್ಡ್ ಪರ್ಸನ್ ಎತ್ಕೊಂಡು ಹೋಗಿ ಆತ ಆಗುವಷ್ಟು ನೀಗುವಷ್ಟು ಕಟ್ಟಿರ್ತಾನೆ, ಆಮೇಲೆ ಕಟ್ಟಲಾರ್ದೆ ಪಾಪ ಅವ್ರ ಮೇಲೆ ಹಾಕಿ ಅವ್ರಿಗೆ ನಿಮಗೆ ಪ್ರಾಬ್ಲಮೆಟಿಕ್ ಮಾಡಿರೋದೇ ಮೆಜಾರಿಟಿ ಕೇಸಸ್ಗಳು ಇರೋದು. ನೀವು ಕೂಡ ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ಲೋನ್ ಕೊಡಬೇಕು ಹೊರತು ಸುಮ್ಮನೆ ಲೋನ್ ನಿಮ್ಗೆ ಟಾರ್ಗೆಟ್ ಇರೋದು 5% ಲೋನ್ ಕೊಡ್ತೀರಿ, ವಸೂಲಾತಿಗೂ ನಿಮಗೂ ಟಾರ್ಗೆಟ್ ಬಂದೇ ಬರ್ತದೆ ವಾಪಸ್. ಆ ಟೈಮಲ್ಲಿ ಸಮಸ್ಯೆ ಆಗ್ತದೆ. ಇನ್ನೊಂದು ಏನು ಅಂತ ಹೇಳಿದ್ರೆ ತೆರಿಗೆ ಮಾಡೋದು ಸಿಗೋದಿಲ್ಲ ಸರ್. ಯಾಕಂದ್ರೆ ಅವರೇ ಕಸ್ಟಮರ್ಗೆ ಅಂಥವ್ರು ಎಜುಕೇಟ್ ಮಾಡಿರ್ತಾರೆ. ಏನು ಕೇಳೋದು ಅವರು ನಮಗೆ ಲೋನ್ ಕೊಡಿ ಮುಂದುವರೆದಂತೆ ನಮ್ಮ ಕಲೆಕ್ಷನ್ ಟೈಮ್ನಾಗ ಅವ್ರು ಯಾರು ಮನೆಗೆ ಸಿಗ್ತಾರೆ. ನಮ್ಗೆ 5:30 5:30 ನಾವು ಲಾಸ್ಟ್ ಒಂದು 20 days ಸರ್ ನಾವು ಆ 5:30 ಒಳಗೆ ನೀವು ಏನಿದ್ರು ಕಲೆಕ್ಷನ್ ಮಾಡ್ಬೋದು. ಬಟ್ 5:30 ಏನಾಗ್ತದೆ ಅಂತಂದರೆ ನಮ್ಮ ಟೈಮ್ನ ಅವ್ರು ಭಾರಿ ಯಾವುದೇ ನಾವು ಕಿರಾಣಿ ಕಾರಣ ಆಗ್ತದೆ ಸರ್. ಒಂದು ಎರಡನೇದು ಸರ್, ನಾವು ಅಲ್ಲೇನು ಯೂನಿಟಾಗಿ ಬಂದಿರಲ್ಲ ಅದು ನಾವು ಭಾಳ ಬೇರೆ ರೀತಿಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸರ್ ಹೇಳಿದ್ರೆ ನೀವು ಪ್ರೆಷರ್ ಮಾಡಬಾರ್ದು, ಸರ್ ಹೇಳಿದ್ರೆ ನೀವು ಪರ್ಸನಲ್ ಮಾಡಬಾರ್ದು. ಸೊ ನಮ್ಮ ಟೈಮಿಗೆ ಹೋದ್ರೂ ಸಹ ಆ ಮಾತು ಹೇಳ್ತಾರೆ. ಮತ್ತು ಕೆಲವು ಅವ್ರು ಹೇಳಿದ್ರು ನೀವು ಯಾವ ರೀತಿ ಗೈಡ್ ಮಾಡಿದ್ರೆ ಅದೇ ಥರ ಕಸ್ಟಮರ್ಗೆ ಸಹ ಕಸ್ಟಮರ್ ಬಂದಿದ್ರು, ಕಸ್ಟಮರ್ಗೆ ಗೈಡ್ ಮಾಡಿದ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೇಳಿದ್ರೆ ಟೈಮ್ ಕೊಡ ಅಂತ ಹೇಳಿದ್ರೆ ಕಟ್ಕೊಡ ಅಂತ ಹೇಳಿದ್ರೆ ಈ ಥರ ನಾವು ಈಗ ನೀವೇ 200 ಜನ ಇದ್ದೀರಿ, ಅವ್ರನ್ನ ನಿಮ್ಮನ್ನ ಇಲ್ಲೇ ಕರೆದು ಒಟ್ಟಿಗೆ ಮೀಟಿಂಗ್ ಮಾಡಿದ್ರೆ ಜಗಳ ಇಬ್ಬರು ಎದುರ ಬಂದ್ರೆ ಜಗಳ ಆಗ್ತದೆ. ಅವ್ರನ್ನ ಕರೆದು ಮೀಟಿಂಗ್ ಮಾಡ್ತೀವಿ ನಾವು ಸಪ್ರೇಟ್ ಆಗಿ. ಅವ್ರು ಆಲ್ರೆಡಿ ಒಂದ್ಸಲ ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗಲೇ ಎಜುಕೇಟ್ ಮಾಡಿ ಕಳಿಸಿದೀವಿ. ಇಲ್ಲದೆ ಇರುವಾಗ ಸ್ವಲ್ಪ ಎಕ್ಸ್ಟೆನ್ಷನ್ ಕೊಟ್ಟು ಅದಾದ್ಮೇಲೆ ತುಂಬಿಕೊಳ್ಳಿ ಅಂತಕ್ಕಂಥದ್ದು ನಮ್ದು ಅಷ್ಟೇ. ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊತಿದ್ದಾರೆ. ನಮಗೆ ಅಪ್ಪನಗೌಡರು ಸರ್ ಈ ಥರ ಹೇಳಿದ್ದಾರೆ, ದುಡ್ಡು ಕಟ್ಟಬೇಡಿ ಅಂತ ಹೇಳಿದ್ದಾರೆ, ಇಷ್ಟು ಕಸ್ಟಮರ್ ದುಡ್ಡು ಕಟ್ಟಬೇಡಿ ಅಂತ ಹೇಳಿದ್ದಾರೆ, ನಮ್ದು ಅಂಗಡಿ ಕೊಟ್ಟಿದ್ದಾರೆ ಅಂತ ಈ ಥರ ಒಂದು ಮಾತಾಡ್ತಾ ಇದ್ದಾರೆ ಸರ್. ಅಂದರೆ ಅಂಗಡಿ ಇಟ್ಟವರು ಅದೇ ಮಾತಾಡ್ತಿದ್ದಾರೆ, ಅಂಗಡಿ ಇಡದೇ ಇರೋರು ಕೂಡ ಅದೇ ಮಾತಾಡ್ತಿದ್ದಾರೆ ಸರ್. ಅದು ಕೂಡ ನಾವು ಅರ್ಥ ಮಾಡ್ಕೋತೇವೆ. ಎಕ್ಸಾಂಪಲ್ ಒಂದು ಕಸ್ಟಮರ್ಗೆ ಡ್ಯೂ ಡೇಟ್ 10ನೇ ತಾರೀಕಿಗೆ ಆದಂತಂದರೆ ನಾವು ಟೈಮ್ ಕೊಟ್ಟಿರ್ತೀವಿ ಸರ್. ಒಂದು 5 days 6 days ಕೇಳಿರ್ತಾರೆ. ಮೀನ್ಸ್ ನಾವೇ ಕೊಟ್ಟಿರೋದಿಲ್ಲ, PTP ಅವರೇ ಕೊಟ್ಟಿರ್ತಾರೆ ಸರ್ ಟೈಮ್. ಆ ಟೈಮಿಗೆ ಮತ್ತೆ ಹೋದಾಗ ಮತ್ತೆ ಒಂದು 4 ದಿನ ಹೆಚ್ಚಿಗೆ ಟೈಮ್ ಕೇಳ್ತಾರೆ ಸರ್. ಇದೇ ಥರ ಟೈಮ್ ಕೊಟ್ಟೋಗುತ್ತಾ ಕೆಲವೊಂದು ಕಸ್ಟಮರ್ ಏನಿದ್ದಾರೆ ಒಂದು 290 DPD 360 DPD ಅಂದರೆ 6 ತಿಂಗಳಿಂದ 3 ತಿಂಗಳಿಂದ ದುಡ್ಡು ಕಟ್ತಿರೋ ಕಸ್ಟಮರ್ನೂ ಇದ್ದಾರೆ ಸರ್. ಅದೆಲ್ಲ ಮುಂಚೆ ಆಗಿರ್ತಕ್ಕಂಥ ಇಶ್ಯೂ ಇವಾಗೂ ಹೈಲೈಟ್ ಮಾಡ್ತಾರೆ ಸರ್ ಅವರೆಲ್ಲ. ಅಂದರೆ ಈಗ ಇಶ್ಯೂ ಆಗಿದೆ ಸರ್, 1 ಮಂತಿಂದ ಇಶ್ಯೂ ಆಗಿದೆ. ಈ ಲಾಸ್ಟ್ 6 ಮಂತಿಂದ 8 ಮಂತಿಂದ ಯಾವುದೇ ರೀತಿ ಇಶ್ಯೂ ಇಲ್ಲ ಸರ್. ಕೆಲವೊಂದು ಕಸ್ಟಮರ್ ಏನು ಮಾಡ್ತಾ ಇದ್ದಾರೆ, ದುಡ್ಡಿದ್ರೂ ಕೂಡ ದುಡ್ಡು ಕಟ್ತಾ ಇಲ್ಲ ಸರ್. ಕೆಲವೊಬ್ಬ ಕಸ್ಟಮರ್ ಇಂಟೆನ್ಷನಲ್ಲಿ ಈ ಥರ ಇದನ್ನೊಂದು ಇಟ್ಕೋತಿದ್ದಾರೆ ಸರ್. ಇದು ನಮಗೆ ಇಶ್ಯೂ ಆಗ್ತಾಯಿದೆ. ಆಮೇಲೆ ಏನು ಟೈಮಿಂಗ್ ಮಾಡಿದ್ದಾರೆ ಸರ್ 5 ಗಂಟೆ ಅಂತೇಳಿ. ಓಕೆ, ಅದಕ್ಕೆ ನಾವು ಅಗ್ರಿ ಆಗಿದ್ದೇವೆ ಸರ್. 5 ಗಂಟೆಗೆ ನಾವು ಕಲೆಕ್ಷನ್ ಎಸ್ ಸರ್ 5 ಗಂಟೆಗೆ ಸರ್ 5 ಗಂಟೆಗೆ ನಾವು ಡೇ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್. ಬಟ್ ನಾವು ಮುಂಚೆ ಎಲ್ಲ 5 ಗಂಟೆ ಮೇಲೆ 6 ಗಂಟೆಗೆ ಹೋದರೂ ಕೂಡ ಕಸ್ಟಮರ್ ಒಳಗಿದ್ರೂ ಹೊರಗಡೆ ಬರ್ತಾ ಇರಲಿಲ್ಲ ಸರ್. ನಾವು ಆ್ಯಕ್ಚುಲಿ ಒಳಗಡೆ ಹೋಗುವಂತಿಲ್ಲ ಸರ್, ಒಳಗಡೆ ಎಲ್ಲ ಹೋಗೋದಿಲ್ಲ ಕಸ್ಟಮರ್ ಮನೆಯಲ್ಲಿ. ಯಾಕಂದರೆ ನಾವು ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೆ ಲೋನ್ ಕೊಟ್ಟಿರ್ತೇವೆ. ಹೆಣ್ಮಕ್ಳ ಹತ್ರನೇ ಜಾಸ್ತಿ ವರ್ಕ್ ಮಾಡೋದು ಸರ್ ನಾವು.
ಮೈಕ್ರೋ ಫೈನಾನ್ಸ್ ಅಂದರೆ ಹೆಣ್ಮಕ್ಳದೇ ಬರುತ್ತೆ ಸರ್. ನಾವು ಮನೆಯಲ್ಲೆಲ್ಲ ಹೋಗಿ ಹೆಂಗಂದ್ರೆ ಕೂತ್ಕೊಂಡು ಮಾತಾಡೋದಿಲ್ಲ ಸರ್, ಹೊರಗಡೆ ನಿಂತ್ಕೊಂಡು ಮಾತಾಡಬೇಕಾಗುತ್ತೆ ಸರ್. ಮನೇಲಿದ್ದರೂ ಕೂಡ ಕೆಲವೊಂದು ಕಸ್ಟಮರ್ ಹೊರಗಡೆ ಬರೋದಿಲ್ಲ. ಇವಾಗ 5 ಗಂಟೆ ಮೇಲೆ ಅಂದರೆ 5 ಗಂಟೆಗೆ ಅವ್ರು ಇದ್ದರೂ ಕೂಡ ನಾವು ಅವ್ರ ಹತ್ರ ಅಮೌಂಟ್ ತೊಗೊಳಂಗಿಲ್ಲ ಸರ್. ಆ ಥರ ಪರಿಸ್ಥಿತಿ ಬಂದಿದೆ ಸರ್ ನಮಗೂ ಕೂಡ. ಇನ್ನೊಂದು ಏನಂತಂದರೆ ಕೆಲವೊಂದು ಕಸ್ಟಮರು ಎಂಪ್ಲಾಯಿಗಳ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಸರ್. ಅಂದರೆ ಹೊಡಿತೀನಿ ಬಡಿತೀನಿ ಕೆಲವೊಂದು ಕಸ್ಟಮರ್ ಸರ್, ನಾನು ಎಲ್ಲರದ್ದು ಹೇಳ್ತಾ ಇಲ್ಲ, ಆದರೆ ಅದನ್ನು ಕೇಳೋರು ಯಾರೂ ಇಲ್ಲ ಸರ್. ಎಂಪ್ಲಾಯಿಗಳದ್ದು ಏನು ತೊಂದರೆ ಆಗ್ತಿದೆ ಅದನ್ನು ಕೇಳೋರು ಯಾರಿಲ್ಲ ಸರ್. ಈಗೇನು ಕಸ್ಟಮರ್ದು ಹೇಳ್ತಾ ಇದ್ದಾರೆ, ಎಲ್ಲ ಕಸ್ಟಮರು ಆ ಥರ ಇದು ಮಾಡ್ತಾ ಇಲ್ಲ ಸರ್. ಏನು ರಿಂಗ್ ಲೀಡರ್ ಅಂತ ಹೇಳಿದ್ರು ಸಾಹೇಬ್ರು, ಇವಾಗ ಆ ರಿಂಗ್ ಲೀಡರ್ದು ಇಷ್ಟವಾಗಿದೆ, ಅವರೇ ಈ ಥರ ಎಲ್ಲ ಬ್ಲೇಮ್ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸ್ ಮೇಲೆ. ನಮಗೇನು ನಾವು ದುಡ್ಡು ಕೊಟ್ಟಿದ್ದೇವೆ ನೇರವಾಗಿ, ಕಸ್ಟಮರೇ ದುಡ್ಡು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಆ ಕಸ್ಟಮರ್ ನಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ ಸರ್. ಇವತ್ತಿಲ್ಲ ಅಂದರೆ ನಾಳೆ ದುಡ್ಡು ಕಟ್ಟಿದ್ದಾರೆ. ಈಗ ಇವನ್ ಅಂಗಡಿ ಇಟ್ಟವ್ರು ಕೂಡ ದುಡ್ಡು ಕಟ್ತಾ ಇದ್ದಾರೆ ಸರ್ ನಮಗೆ. ಎಕ್ಸಾಂಪಲ್ ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಇಲ್ಲಿ ಹೋಟ್ಲಿದ್ದವರು ಪಾವನಿ ಅವರೆಲ್ಲ ಇದ್ದಾರೆ ಸರ್. ಅವರೆಲ್ಲ ಇವಾಗೂ ಕೂಡ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಅಮೌಂಟ್ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂಗಡಿ ಇಟ್ಟವರು. ಬಟ್ ಅಂಗಡಿ ಇಡದೇ ಇರೋರು ದುಡ್ಡು ಕಟ್ತಾ ಇಲ್ಲ ಸರ್ ನಮಗೆ. ಇದೇ ಒಂದು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ನಮಗೆ. ತರಕಾರಿ ಹಣ್ಣುಗಳು ಮತ್ತು ಆನಂತರ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅದೆಲ್ಲವಷ್ಟು ಮಾಡ್ತಿದ್ರಲ್ರಿ, ಅದನ್ನು ಈಗ 1 ತಿಂಗಳಿಂದ ಮಾತ್ರ ಗ್ಯಾಪ್ ಮಾಡ್ಕೊಂಡಿದ್ದಾರೆ. ಬಟ್ 2 ಮಂತ್ ಕೆಳಗಡೆ 3 ಮಂತ್ ಕೆಳಗಡೆ ಇನ್ನೊಂದು ವಾರ ಬಿಟ್ವಾ, ಇನ್ನೊಂದು 4 ದಿನ ಬಿಟ್ವಾ ಅಂತ ಹೇಳ್ಬಿಟ್ಟು ಆ ಥರ ಕಸ್ಟಮರ್ಗಳು ನಮಗೆ ನೆಗ್ಲೆಕ್ಟ್ ಮಾಡಿಬಿಟ್ಟು ಸರಿಯಾಗಿ ಕಂತುಗಳನ್ನು ಸರಿ ಕಟ್ಟಲಾರ್ದಂಗೆ ನಮಗೆ ಬಿಹೇವಿಯರ್ ಮಾಡ್ತಾ ಇದ್ದಾರೆ ಸರ್. ಆ ಥರದಿಂದಾಗಿ ನಾವು ಆದ್ರೂ ನಾವೊಂದು ಇದರಲ್ಲಿ ಬ್ಯಾಂಕಲ್ಲಿ ಕೆಲಸಗಳು ಮಾಡ್ತೀವಿ ಅಂತಂದ್ರೆ ಎಲ್ಲರ ಜೊತೆ ಅನ್ವಯದಿಂದಾಗಿ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಏನಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ನಾವು ಅಮ್ಮ ಅಂತ ಅನ್ನೋದು ಬಿಟ್ಟು ಇನ್ನೊಂದು ಮಾತಾಡಂಗಿಲ್ಲ, ಏನ್ರಿ ಯಾಕ್ರಂತೂ ಸಹ ಮಾತಾಡ. ನೋಡಿ, ನಿಮ್ಮ ಕನ್ಸಲ್ಟೆನ್ಸೀಸ್ ನಿಮಗೆ ನಿಮ್ಮದೇ ಆದಂಥ ಒಂದು ಟಾರ್ಗೆಟ್ ಇರುತ್ತೆ. ಸೊ ಯು ಆರ್ ಜಸ್ಟ್ ಎಂಪ್ಲಾಯೀಸ್, ಓನರ್ ಬೇರೆ ಇರ್ತಾರೆ, ನೀವು ಎಂಪ್ಲಾಯೀಸ್ ನಿಮ್ಗೆ ಏನು ಟಾರ್ಗೆಟ್ ಕೊಟ್ಟಿರ್ತಾರೆ ನೀವು ವಸೂಲಾತಿ ಮಾಡ್ಕೊಂಡು ಬರ್ತೀರಿ. ವಸೂಲಾತಿ ಆಗಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ಸ್ಗಳಿರ್ತಾವೆ ಅಥವಾ ಇನ್ಕ್ರಿಮೆಂಟ್ ಕಟ್ಟು ಅವೆಲ್ಲ ಇರ್ತಾವೆ, ಮಾಡ್ತೀವಿ. ಒಬ್ರು ಹೇಳಿದ್ರು ಕಸ್ಟಮರ್ಸ್ಗಳು ಲೋನ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋದಾಗ ನಿಮ್ಮ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ. ಅಡ್ರೆಸ್ ಮಾಡ್ತಿದ್ದಾರೆ. ಸೊ ನಾವು ಕಸ್ಟಮರ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಹೇಳ್ತೀವಿ ಅದನ್ನು ನಿಮಗೂ ಹೇಳ್ತೀವಿ. ಸೊ ಯು ಆರ್ ಆಲ್ಸೋ ಒನ್ ಆಫ್ ದ ಪಬ್ಲಿಕ್. ನೀವು ವಸೂಲಾತಿ ಮಾಡ್ಕೊಳಕ್ಕೆ ಹೋದಾಗ ನೀವು ಅನುಸರಿಸೋ ಮಾರ್ಗ ಕಾರ್ಡಿಯಲ್ ಆಗಿದ್ದು ಶಾಂತ ರೀತಿಯಿಂದ ಇದ್ರೆ ಅವ್ರದ್ದು ರಿಪ್ಲೈ ಅದೇ ಥರ ಇರುತ್ತೆ. ಇನ್ ಕೇಸ್ ಯಾರಾದರೂ ನೀವು ಹಂಗಿದ್ದು ಕೂಡ ಅವ್ರೇನಾದರೂ ಹಲ್ಲೆ ಮಾಡಕ್ಕೆ ನೀವು ಬಂದರೆ ನೀವು ಕೇಸ್ ಕೊಡಿ, ಅವಾಗ ನಾವು ಕೇಸ್ ತೊಗೊತೀವಿ. ನಾವು ಇಲ್ಲ ಅಂತೇನು ಹೇಳಲ್ಲ. ನೀವು ಕಾನೂನಾತ್ಮಕವಾಗಿ ಕೇಳಿದ್ದೀರಿ, ಶಾಂತ ರೀತಿಯಿಂದ ಸಮಾಧಾನಕರವಾಗಿ ವರ್ತನೆ ಮಾಡಿದ್ದೀರಿ, ಆದರೂ ಸಹ ಒಂದಿಷ್ಟು ಜನ ಯಾರೋ ನಿಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಿದ್ದಾರೆ, ನೀವು ಕಂಪ್ಲೇಂಟ್ ನಾವು ಅಂಥವ್ರದ್ದು ತೊಗೊತೀವಿ. ನಾವು ಹಂಗೇನು ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಮೆಜಾರಿಟಿ ಬಂದಿರೋದು ಏನಂದ್ರೆ ನೀವುಗಳ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಅಂತ ಬಂದಿರೋ ಕಂಪ್ಲೇಂಟ್ಸ್ಗಳೇ ಜಾಸ್ತಿ. ಅರ್ಥ ಆಯ್ತಾ? ಅಂಥದ್ದು ನಡಿಬಾರ್ದು. ಇದ್ಮೇಲೆ ಇನ್ನು ಮೇಲೆ ಯಾವುದೇ ರೀತಿಯಲ್ಲೂ ಆ ಥರ ನಡಿಬಾರ್ದು. ಈಗ ನಿಮ್ಗೆ ಕೊಟ್ಟಿರ್ತಕ್ಕಂಥ ಶೀಟಲ್ಲಿ ನಾನು ಕಳಿಸಿದ್ದೀನಿ, ಸೀರಿಯಲ್ ನಂಬರ್ ಬರ್ತಿದ್ದೀನಿ, 1 2 3 4 ಬರ್ತಿದ್ದೀನಿ. ನಿಮ್ಮ ಫೈನಾನ್ಸ್ ಬ್ಯಾಂಕ್ ಹೆಸರು ಅಂತಿದ್ದೀವಿ, LNT, ಉಜ್ಜೀವನ್, ಸ್ಪಂದನ, IIFL ಆ ಥರ ಬರೀರಿ. ಪಕ್ಕದಲ್ಲಿ ನಂಬರ್ ಆಫ್ ಲೋನಿ ಕಸ್ಟಮರ್ಸ್ ಅಂತ ಅಂತೀವಿ. ಎಷ್ಟು ಜನ ಕಸ್ಟಮರ್ಸ್ ಕೊಟ್ಟಿದ್ದೀರಿ? 200 ಜನ, 300 ಜನ, 500 ಜನ, 1000 ಜನ. ಆ್ಯಂಡ್ ಅಮೌಂಟ್ ಎಷ್ಟು ಲಕ್ಷ, 20 ಲಕ್ಷ, 30 ಲಕ್ಷ, 50 ಲಕ್ಷ ಹಾಗೆ. ಪ್ಲಸ್ ಡಿಫಾಲ್ಟ್ ಕಸ್ಟಮರ್ಸ್ ಎಷ್ಟು ಅಂತ ಕೇಳಿದ್ದೀನಿ. ಅಂದರೆ ಯಾರು ತುಂಬಿಲ್ಲ ಅಥವಾ ರೆಗ್ಯುಲರ್ ಇಲ್ಲದೆ ಇರೋ ಕಸ್ಟಮರ್ಸ್ ಎಷ್ಟು, ಅವ್ರ ಅಮೌಂಟ್ ಎಷ್ಟು ಅಲ್ಲ. ಅದರ್ಸ್ ಕಾಲಮ್ ಅಂತ ಕೊಟ್ಟಿದ್ದೀನಿ. ಅದರ್ಸಲ್ಲಿ ಏನಾದರೂ ಒಂದು ಉಳಿದ್ರೆ ಹಾಕಿ ಕೊಡಿ. ನೀವೇನಾದರೂ ಸಜೆಷನ್ ಕೊಡೋದಿದ್ರೆ ಅದರ್ಸಲ್ಲಿ ಮಾಡಿಕೊಡಿ. ಇದನ್ನು ಪ್ರತಿಯೊಬ್ಬರು ತುಂಬಬೇಕು. ಪ್ರತಿಯೊಬ್ಬರು ಈಗ ಯಾರು ಮೀಟಿಂಗ್ ಬಂದಿದ್ರೆ ಎಲ್ಲರಿಗೂ ತುಂಬಿ ಇದರ ಆಧಾರದ ಮೇಲೆ ನಾವು ಏನೊಂದು ನಿರ್ಧಾರ ತಗೋಬೇಕಂತ ಡಿಸೈಡ್ ಮಾಡ್ತೀವಿ. ಅದು ನಿಮ್ಮ ಒಳತಿಗೂ ಆಗಿರ್ಬೋದು, ಕಸ್ಟಮರ್ ಒಳಗಿರ್ಬೋದು. ಇದರಲ್ಲಿ ಎಂಟ್ರಿ ಆಗದೆ ಇರೋದಕ್ಕೆ ನಾನು ಹೊಣೆ ಆಗಲ್ಲ. 4-5 ಶೀಟ್ ಕಳಿಸಿದ್ದೀವಿ, ಎಲ್ಲರೂ ಅಷ್ಟೇ. ಯಾರು ಬಂದಿದ್ದೀರಿ ಎಲ್ಲ ಶೀಟ್ ತೊಗೊಂಡು ಇದನ್ನು ಕಲೆಕ್ಟ್ ಮಾಡ್ಕೋ ಕಳಿಸಿ. ಅಲ್ಲಿ ಬೇರೆದವ್ರು ತುಂಬೋರು ಇರ್ತಾರಲ್ಲ, ಇನ್ನು ಯಾರು ತುಂಬಿಲ್ಲ ಅವ್ರು ಕಳಿಸ್ರಿ, ಶೀಟ್ ಪಾರ್ಸ್ರಿ. ಎಲ್ಲರೂ ಶೀಟ್ ತುಂಬಿದ ಮೇಲೆ ಶೀಟ್ ಇವ್ರು ಕೈ ಕೊಟ್ಟೋಗಿ ನಿಮ್ದು ಆ ಕಡೆದು ಆಯ್ತು 60 ಆಗಿಲ್ಲ ನಿಮ್ಮದು, ಅದು ತಗೊಳ್ಳಿ, ಆ ಶೀಟ್ ತಗೊಳ್ಳಿ, ಫಾಲೋ ಮಾಡಿ. ನಾವೇನಾದರೂ ರಿಪೋರ್ಟ್ ಹಾಕಿ ಆ ರಿಪೋರ್ಟ್ ಏನಾದರೂ ರೀಜನಲ್ ಡೈರೆಕ್ಟ್ರು RBI ಅವ್ರಿಗೆ ಹೋಗಿದ್ದೇ ಆದರೆ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ, ಮುಲಾಜಿಲ್ಲಾರ್ದ ರದ್ದಾಗುತ್ತೆ. ಯಾರು ನಾರ್ಮ್ಸನ್ನು ಫಾಲೋ ಮಾಡಿರಲ್ಲ ಅವ್ರದ್ದು ಹೇಳ್ತಾ ಇರೋದು ನಾನು. ಟೈಮ್ದಾಗ ವಸೂಲಾತಿ ಮಾಡೋದು, ಪಬ್ಲಿಕ್ ಶೇಮಿಂಗ್ ಮಾಡೋದು, ಬಾಡಿ ಶೇಮಿಂಗ್ ಮಾಡೋದು, ಅಂಥವ್ರ ಮೇಲೆ ಆಗತ್ತೆ. ಯಾರು ಪ್ರಾಮಾಣಿಕವಾಗಿ ಕಾನೂನಾತ್ಮಕ ಮಾಡಿರ್ತೀರಿ ಅವ್ರ ಮೇಲೆ ಏನಾಗಲ್ಲ. ಫೈನಲಿ ನೀವು ಅಬ್ನಾರ್ಮಲ್ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡಿರೋ ಒಂದು ಬ್ಯಾಂಕ್ ಲಿಸ್ಟ್ ನನ್ನ ಹತ್ರ ಇದೆ. ಅಂಥವ್ರಿಗೆ ಯಾರಿಗಾದರೂ ನೆಕ್ಸ್ಟ್ ಪಬ್ಲಿಕ್ಗೆ ಬಂದು ನೇರವಾಗಿ ಕಂಪ್ಲೇಂಟ್ ಕೊಟ್ಟರೆ ಆ ಫೈನಾನ್ಸ್ ಬ್ಯಾಂಕ್ ಮೇಲೆ ನಾನು RBI ಬಂದು ರಿಪೋರ್ಟನ್ನು ಕಳಿಸ್ತೀನಿ. ಅರ್ಥ ಆಯ್ತಾ?
ಸೊ ನೀವು ನಿಮ್ಮ ಬಡ್ಡಿ ಲಿಮಿಟ್ ಏನಿದೆ ಅಷ್ಟೇ ವಸೂಲಿ ಮಾಡಿ ಆ್ಯಂಡ್ ಅಷ್ಟೇ ಕಾನೂನಾತ್ಮಕ ವಸೂಲಿ ಮಾಡಿ ಅವ್ರಿಗೂ ನಾವು ಎಜುಕೇಟ್ ಮಾಡ್ತೀವಿ. ಸೊ ಎಲ್ಲರೂ ಕಾರ್ಡಿಯಲ್ ಆಗಿ ಕೋಆಪರೇಟಿವ್ ಆಗಿ ಹೋದರೆ ಎಲ್ಲರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಸಾರ್ವಜನಿಕರಿಗೂ ಒಳ್ಳೆಯದು. ಇಲ್ಲ ಅದನ್ನು ಮೀರಿ ನಾವು ಬೇರೆ ಬೇರೆ ರೀತಿಯಲ್ಲಿ ವಸೂಲಾತಿ ಮಾಡೋಕೆ ಹೋಗ್ತೀವಿ, ಗುಂಡಾಯಿಸಮ್ ಎಲ್ಲ ಮಾಡ್ತೀವಿ ಅಂತ ಯಾರಾದರೂ ಸ್ವಲ್ಪ ಜನ ನಮಗೆ ಬಂದಿರೋ ಕಂಪ್ಲೇಂಟ್ಸ್ ಹಂಗೆ ಏನಾದರೂ ಮಾಡಿದರೆ ಮುಲಾಜಿಲ್ಲಾರ್ದು ಅವ್ರ ಮೇಲೆ ಕೇಸು ಬುಕ್ ಮಾಡ್ತೀವಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ. ಇಟ್ ಈಸ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್. ಸರ್ಕಾರದಿಂದ ಇನ್ಸ್ಟ್ರಕ್ಷನ್ ಇದೆ ಆ್ಯಂಡ್ ಸರ್ಕಾರ ಭಾಳಷ್ಟು ಸೀರಿಯಸ್ ಇದೆ ಇದ್ರ ಬಗ್ಗೆ. ಯಾಕಂದರೆ ಸುಗ್ರೀವಾಜ್ಞೆ ಆರ್ಡಿನೆನ್ಸ್ ಮುಖಾಂತರ ಆ್ಯಕ್ಟ್ ತರ್ತಾ ಇದ್ದಾರೆ ಇದನ್ನು. ಅಷ್ಟು ತುರ್ತಾಗಿರೋದ್ರಿಂದನೇ ಅಷ್ಟು ಮಾಡ್ತಾ ಇರೋದು. ಇರಲಿಲ್ಲ ಅಂತಂದರೆ ಮಾಡ್ತಿರ್ಲಿಲ್ಲ ಮಾಡಿ. ಓಕೆ, ಎಲ್ಲರೂ ಅದನ್ನು ಸೈನ್ ಮಾಡಿ ಆ ಶೀಟಲ್ಲಿ ತುಂಬಿ ಕೊಟ್ಟು ಸುಖಾಂತ್ ಅವ್ರ ಕೈಯಲ್ಲಿ ಕೊಟ್ಟು ಹೋಗಿ. ಅದಾದ್ಮೇಲೆ ನಾವು ಪ್ರೊಸೀಡಿಂಗ್ಸ್ ಮಾಡಿ ಡಿಸಿಷನ್ನ ಕಳಿಸ್ಕೊಡ್ತೀವಿ ಗೌರ್ಮೆಂಟಿಗೆ. ಓಕೆ, ಎಸ್, ಥ್ಯಾಂಕ್ ಯು. ನಾನು ಫಸ್ಟೇ ಹೇಳಿದೆ, ಹೆಲ್ದಿ ಫೈನಾನ್ಷಿಯಲ್ ಸಿಸ್ಟಮ್ ಇರಬೇಕಂದ್ರೆ ಸಾಲ ಕೊಡೋದು ಸಾಲ ಇಸ್ಕೊಳ್ಳೋದು ಇಬ್ಬರು ಈಕ್ವಿಲಿಬ್ರಿಯಂ ಸ್ಟೇಟಸಲ್ಲಿ ಇರಬೇಕು. ಅಂದಾಗ ಮಾತ್ರ ಪ್ರಗತಿ ಸಾಧ್ಯ. ನಿಮಗೂ ಆ ಥರ ಏನಾದ್ರು ಟಾರ್ಚರ್ ಹ್ಯಾರಾಸ್ಮೆಂಟ್ ಆದರೆ ನಾವು ಇರ್ತೀವಿ ಅಂತ ಫಸ್ಟೇ ಡಿಸ್ಕ್ಲೇಮರ್ ಮಾಡಿನೇ ಆಮೇಲೆ ನಾನು ಮಾತಾಡಿದ್ದೀನಿ. ಬಟ್ ಆದರೆ ನೀವು ಪಬ್ಲಿಕ್ ಪ್ರಿಯಾರಿಟಿ ಟಾಪ್ ಮೋಸ್ಟ್ ಪ್ರಿಯಾರಿಟಿ ನಮಗೆ. ಸೊ ನೀವು ಸಾರ್ವಜನಿಕ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅವರ ಒಂದು ಕಾನೂನುಬದ್ಧವಲ್ಲದ ಮಾರ್ಗದಿಂದ ಏನು ಸಾಲ ವಸೂಲಾತಿ ಮಾಡ್ತಾ ಇದ್ದಾರೆ, ಅನೇಕ ಜನ ಪಬ್ಲಿಕ್ಕಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ಕಂಪ್ಲೇಂಟ್ಸ್ ಬಂದಿತ್ತು. ಆ ಕಂಪ್ಲೇಂಟ್ ಕುರಿತಾಗಿ ನಾವು ಇವತ್ತು ಬೆಳಗ್ಗೆ 11 ಗಂಟೆಗೆ ತಾಲೂಕು ಆಫೀಸಲ್ಲಿ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅವರದ್ದು ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ಎಲ್ಲ ಏರಿಯಾ ಮ್ಯಾನೇಜರ್ ಆಗಿರ್ಬೋದು, ರೀಜ್ನಲ್ ಮ್ಯಾನೇಜರ್ಸ್ಗಳು ಎಲ್ಲ ಬಂದಿದ್ದರು. ಅವರಿಗೆ ನಾವು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಎಲ್ಲ ಮೇಲಾಧಿಕಾರಿಗಳ ಒಂದು ಅನುಮತಿಯಂತೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸಾಲ ವಸೂಲಾತಿ ಮಾಡುವಂತಹ ಒಂದು ಅನುಸರಿಸಬೇಕಾದ ಕ್ರಮಗಳಾಗಿರ್ಬೋದು, RBI ಗೈಡ್ಲೈನ್ಸ್ ಪ್ರಕಾರ ಯಾವ ಸಮಯದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ವರ್ಕಿಂಗ್ ಅವರ್ಸ್, ಬೆಳಗ್ಗೆಯಿಂದ ಸಾಯಂಕಾಲ 5 ಗಂಟೆ 5:30 ಒಳಗಡೆ ಮಾತ್ರ ಸಾಲ ವಸೂಲಾತಿ ಮಾಡಬೇಕು. ಮತ್ತು ಯಾರೂ ಸಹ ಪಬ್ಲಿಕ್ ಶೇಮಿಂಗ್ ಮಾಡೋದಾಗಿರ್ಬೋದು ಅಥವಾ ಸಾಲವನ್ನು ಕೊಟ್ಟಂತಹ ಕಸ್ಟಮರ್ಸ್ಗೆ ಸಾರ್ವಜನಿಕವಾಗಿ ಅವರನ್ನು ಬೈಯೋದಾಗಿರ್ಬೋದು, ಅನೇಕ ಗುಂಡಾಗಳನ್ನ ಕಳಿಸ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಅನೇಕ ವರದಿಗಳೆಲ್ಲ ಬಂದಿದ್ವು. ಆ ಥರ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರಿಗೆ ನಾವು ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಆ ಥರ ಏನಾದರೂ ಕಂಡು ಬಂದರೆ ಅವ್ರ ಲೈಸೆನ್ಸನ್ನು ಸಹ ರದ್ದು ಮಾಡ್ತೀವಿ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ಅವರು ಸಹ ಒಂದಿಷ್ಟು ಕನ್ಸರ್ನ್ಸ್ಗಳನ್ನು ಹೇಳಿದರು. ಸೊ ಏನಂದರೆ, ಮೂರನೇ ವ್ಯಕ್ತಿಗಳು ಕಸ್ಟಮರ್ಸ್ಗಳ ಹೆಸರಲ್ಲಿ ಸಾಲ ತೆಗೆದುಕೊಂಡು ಸಾಲ ಮರುಪಾವತಿ ಟೈಮಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾರೆ ಅಂತಕ್ಕಂಥದ್ದು, ಅಂಥದ್ದು ಸಹ ಕಸ್ಟಮರ್ಸ್ ಯಾರೂ ಮಾಡಕೂಡ್ದು. ಮತ್ತು ಯಾವುದೇ ಒಂದು ಸಾಲ ಮನ್ನಾ ಆಗ್ತದೆ ಅಂತಕ್ಕಂಥದ್ದು ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಸೊ ಆ ಥರ ಸುದ್ದಿಗಳಿಗೆ ಯಾರೂ ಕಿವಿಗೊಡಬೇಡಿ. ಸೊ ನಿಮಗೆ ಸಾಲ ಮರುಪಾವತಿಗೆ ಕಾನೂನಾತ್ಮಕವಾಗಿ ಏನು ಟೈಮ್ ಎಕ್ಸ್ಟೆನ್ಷನ್ ಇದೆ, ಆ ಟೈಮ್ ಎಕ್ಸ್ಟೆನ್ಷನಲ್ಲಿ ತಾವು ಸಾಲ ಮರುಪಾವತಿ ಮಾಡಿ. ಯಾರೂ ಸಹ ನಿಮ್ಮನ್ನು ಹಿಂಸೆ ಮಾಡಲ್ಲ, ಬಟ್ ನೀವೇ ಸಹ ಸೋಮೋಟಿವ್ ಆಗಿ ವಾಪಸ್ ಸಾಲ ಮರುಪಾವತಿ ಮಾಡಬೇಕಂತಕ್ಕಂಥ ಇನ್ಸ್ಟ್ರಕ್ಷನ್ಸನ್ನು ಅವ್ರಿಗೆ ಕೊಟ್ಟಿದೆ. ಎಷ್ಟು ಫೈನಾನ್ಸ್ ಇರಲ್ಲ ಸರ್? ಸೊ ಸುಮಾರು ಒಂದು 200ಕ್ಕೂ ಅಧಿಕ ಫೈನಾನ್ಸ್ ಕಂಪ್ನಿಗಳಿದ್ದಾವೆ. ಸ್ಮಾಲ್ ಫೈನಾನ್ಸ್ಗಳಾಗಿರ್ಬೋದು, ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು, ಮತ್ತು ಬ್ಯಾಂಕ್ ಸ್ಪಾನ್ಸರ್ಡ್ ಫೈನಾನ್ಸ್ಗಳು 200ಕ್ಕೂ ಅಧಿಕ ಇದೆ. ಎಷ್ಟು ಕೋಟಿ ಟರ್ನೋವರ್ ಸರ್? ಅಲ್ಲ, ಕೋಟಿಗಳ ಲೆಕ್ಕವನ್ನು ನಾವು ಅವ್ರ ಲೆಕ್ಕ ಕೇಳಿದ್ದೀವಿ. ಈಗ ಸುಮಾರು ಕೋಟಿಗಳಲ್ಲಿ ಆಗುತ್ತೆ, ಅದು ಒಂದು 5-6 ಕೋಟಿಗಿಂತ ಹೆಚ್ಚಿಗೆ ಇರ್ಬೋದು. ಅದು ಲಿಸ್ಟ್ ಬಂದ ಮೇಲೆ ಫೈನಲ್ ಫಿಗರ್ ಹೇಳಲಿಕ್ಕೆ ಅನುಕೂಲ ಆಗುತ್ತೆ.